ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಗರಗು ಗರಗ್. ವೆಲ್ಕಮ್ ಟು ದಿ ಗರಗು ಗರಗ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ದಿನ ಕರ್ನಾಟಕ ಸ್ಟೇಟ್ ಬೋರ್ಡ್ಗೆ ಸಂಬಂಧಪಟ್ಟಿರುವಂತಹ SSLC ಅಂದರೆ 10ನೇ ತರಗತಿಯ 2025ರ ಪರೀಕ್ಷೆ 1ರ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡೋಣ. ಅದು ಕನ್ನಡ ಮಾಧ್ಯಮದಲ್ಲಿ. ಸೊ ಇಂಗ್ಲಿಷ್ ಮಾಧ್ಯಮದಲ್ಲೂ ಕೂಡ ಅವೈಲೇಬಲ್ ಇದೆ. ನೀವು ಯೂಟ್ಯೂಬ್ನಲ್ಲಿ ನನ್ನ ಚಾನಲ್ ಗರಗು ಗರಗ್ ಯೂಟ್ಯೂಬ್ ಚಾನಲ್ನಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಇದು ಕನ್ನಡ ಮಾಧ್ಯಮದಲ್ಲಿ 10ನೇ ತರಗತಿಯ ಗಣಿತ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ. ಅದು ಪರೀಕ್ಷೆ 1ರ. ಈಗಾಗಲೇ ನಿಮ್ಗೆ ಗೊತ್ತಿರಬೇಕು, ಪರೀಕ್ಷೆ 1, 2, 3 ಅಂತ ಈ ರೀತಿ ಮಾಡ್ತಾ ಇದ್ದಾರೆ. ಪರೀಕ್ಷೆ 1ರ ಗಣಿತ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ. ಅದು ಇಲಾಖೆಯ ಉತ್ತರಗಳೊಂದಿಗೆ. ಇಲ್ಲೆಲ್ಲ ಎಕ್ಸ್ಪ್ಲನೇಷನ್ ಮಾಡಿರುವಂಥ ಉತ್ತರಗಳು ಇಲಾಖೆಯ ಉತ್ತರಗಳಾಗಿವೆ. ಓಕೆ, ಹಾಗಾದರೆ ಮುಂದುವರಿಯೋಣ. ನೋಡ್ರಿ, ಇದು ಗಣಿತ ಪ್ರಶ್ನೆ ಪತ್ರಿಕೆ ಈಗಾಗಲೇ ನಾನು ಹೇಳಿದ್ದೇನೆ. ಸೊ ಕ್ವಶನ್ ನಂಬರ್ 1 ಇದು ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆ, ಅಂದರೆ ಬಹು ಆಯ್ಕೆಯ ಪ್ರಶ್ನೆಗಳು. 2 ಮತ್ತು 3ರ ಲಸ. ನೀವು ನೋಡ್ಬೋದಿಲ್ಲ, 2 ಮತ್ತು 3 ಪ್ರೈಮ್ ನಂಬರ್ಸ್ ಆಗ್ತವೆ, ವಿಭಾಜ್ಯ ಸಂಖ್ಯೆಗಳು. ಅದರಲ್ಲಿ ಯಾವುದೇ ರೀತಿ ಕಾಮನ್ ಫ್ಯಾಕ್ಟರ್ಸ್ ಇಲ್ಲ. ಸೊ ಹಾಗಾದರೆ ಪ್ರಾಡಕ್ಟ್ ಅಂದರೆ ಗುಣಲಬ್ಧ ಮಾಡಿಟ್ಬಿಟ್ರೆ ಅದೇ ಅದರ ಲಸ ಆಗುತ್ತೆ. 2 ಮತ್ತು 3ರ ಲಸ 6. ಆಪ್ಷನ್ ಡಿ ಸರಿಯಾದ ಉತ್ತರ. ನೀವು ಲಸ ವಿಧಾನದಿಂದ ಕೂಡ ಅಲ್ಲಿ ಕಂಡುಹಿಡಿಬೋದು. 2 ಒಂದಲೇ 3 ಉಳಿತದ. ಸೊ 3 ಒಂದಲೇ 2, ಇದರ ಗುಣಲಬ್ಧ 2 3ಲೇ 6. ಸೊ 6 ಇದ್ರದ್ದು ಲಸ ಆಗ್ತದೆ. ಮುಂದಿನ ಪ್ರಶ್ನೆ, ಎರಡನೇ ಪ್ರಶ್ನೆಯನ್ನು ನೋಡೋದಾದರೆ a1x plus b1y plus c1 equals to 0 ಮತ್ತು a2x plus b2y plus c2 is equal to 0. ಈ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಐಕ್ಯಗೊಂಡಾಗ ಒಂದರ ಮೇಲೆ ಒಂದು ಓವರ್ಲ್ಯಾಪ್ ಆದರೆ ಏನಾಗಿರ್ತಾವ ಅಂತಂದರೆ, ಇವು ಎಲ್ಲದರದ ರೇಷೋ ಈಕ್ವಲ್ ಇರ್ತದ. ಅಂದರೆ ಆಪ್ಷನ್ a1/a2 is equal to b1/b2 is equal to c1/c2 ಆದರೆ ಒಂದರ ಮೇಲೆ ಒಂದು ಓವರ್ಲ್ಯಾಪ್ ನಾವು ಐಕ್ಯ ಅಂತ ಹೇಳ್ತೀವಿ. ಆಪ್ಷನ್ ಎ ಸರಿಯಾದ ಉತ್ತರ. ಮೂರನೇ ಪ್ರಶ್ನೆಯನ್ನು ಹೋಗೋಣ. ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣವು ಯಾವುದು ಹಾಗಾದರೆ ವರ್ಗ ಸಮೀಕರಣ? ನಿಮಗೆ ಆದರ್ಶ ರೂಪದ ವರ್ಗ ಸಮೀಕರಣ ನೋಡ್ಬೋದು. ax² + bx + c = 0 ಆದರ್ಶ ರೂಪದ ವರ್ಗ ಸಮೀಕರಣ ಆಗಿರಬೇಕು. ನೋಡ್ರಲ್ಲೇ =0 ಇಲ್ಲ, ಹೌದಾ? =0 ಇಲ್ಲ ಅಂದರೆ ಇದು ಆಗ್ತದ. ಇಲ್ಲಿ x² ಟರ್ಮ್ ಇಲ್ಲ, ಸೊ ಇದು ಅಲ್ಲ. ಮತ್ತು ಇಲ್ಲಿ p(x) ಇದೆ, ಪಾಲಿನಾಮಿಯಲ್ ಆಫ್ x ಇದೆ, =0 ಇಲ್ಲ. ಸೊ ಹಾಗಾದರೆ ಇರೋದು ಇಲ್ಲಿ x² ಟರ್ಮ್ ಇದೆ, bx ಇದೆ, c ಇದೆ, =0. ಅಂದರೆ ಆಪ್ಷನ್ ಡಿ ಸರಿಯಾದ ಉತ್ತರ. ನೀವು ಇಲ್ಲಿ ಲಾಸ್ಟ್ ಕಾಲಮಲ್ಲಿ ನೋಡ್ಬೋದು, ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಕೂಡ ಇದೆ. ಇದು ಮಲ್ಟಿಪಲ್ ಆದ ಕಾರಣ ಪ್ರತಿಯೊಂದಕ್ಕೂ 1 ಮಾರ್ಕ್ಸ್. ಈ ರಿಟರ್ನ್ ಕ್ವಶನ್ ಇರ್ತಾವಲ್ಲ, ಅಲ್ಲಿ ಹಾಫ್ ಮಾರ್ಕ್ಸ್ ಅಂತ ಈ ರೀತಿ ಡಿವೈಡ್ ಮಾಡಿರ್ತಾರೆ. 4ನೇ ಪ್ರಶ್ನೆ, ಇವುಗಳಲ್ಲಿ ಯಾವಾಗಲೂ ಸಮರೂಪವಾಗಿರುವ ಆಕೃತಿಗಳು ಯಾವುವು ಅಂತ. ಯಾವಾಗಲೂ ಸಮರೂಪ ಆಗಿರುವಂಥ ಆಕೃತಿ ನೋಡ್ಬೋದು. ಯಾವುದೇ ಎರಡು ಸಮಬಾಹು ತ್ರಿಭುಜಗಳು, ಯಾವುದೇ 2 ಸಮಬಾಹು ತ್ರಿಭುಜಗಳು ನೋಡ್ರಿ, ಇದು ಸಮರೂಪ ಆಕೃತಿ ಆಗಿರ್ತಾವೆ. ವರ್ಗ ಆಯತ ಸಮರೂಪದ ಆಕೃತಿ ಅಲ್ಲ. ನಾವು ಸಮರೂಪ ಅಂದ್ರೆ ಏನು ಹೇಳ್ತೀವಿ ಅಂತಂದ್ರೆ, ಈಗ ಇದೊಂದು ಆಕೃತಿ ಅದ, ಸೇಮ್ ಹಿಂಗೆ ಸಿಮಿಲರ್ ಇರಬೇಕು. ದೊಡ್ಡರ ಇರಲಿ ಸಣ್ಣರ ಇರಲಿ ಸಿಮಿಲರ್ ಆಗಿರಬೇಕು. ಇದಕ್ಕೆ ನಾವು ಸಮರೂಪ ಆಕೃತಿ ಅಂತ ಹೇಳ್ತೇವೆ. ಮತ್ತು ಸಮರೂಪ ಆಕೃತಿ ಅಂತಂದ್ರೆ ಚಿಕ್ಕದಾಗಿರ್ಬೇಕಂತೇನಿಲ್ಲ, ಹಿಂಗೆ ಎರಡೂ ಸೇಮ್ ಇದ್ರೂ ಕೂಡ ನಾವು ಸಮರೂಪ ಅಂತ ಹೇಳ್ತೇವೆ, ಹೌದಾ? ಇದು ಎರಡು ನೋಡ್ರಿ, ಆಪ್ಷನ್ ಎ ಇದೆ, ಯಾವುದೇ 2 ಸಮಬಾಹು ತ್ರಿಭುಜಗಳಂದ್ರೆ ಹೆಂಗೆ ಎರಡು ಸೇಮ್ ಅದಾವ, ಇವು ಸಮರೂಪ ಆಗಿರ್ತವನ್ನ. ಇದು ಸಮರೂಪ ಆಗಿರ್ತದ. ಇವು ಆಪ್ಷನ್ ಬಿ ಸಿ ಡಿ ಹೆಂಗದಾವ ನೋಡ್ರಿ. ವರ್ಗ ಮತ್ತು ಆಯತ ನೀವು ನೋಡಿರ್ಬೋದು. ವರ್ಗ ಅಂದ್ರೆ ಇಷ್ಟ, ಆಯತ ಅಂದ್ರೆ ಇಷ್ಟ, ಒಂದಕ್ಕೊಂದು ಸಂಬಂಧನೇ ಇಲ್ಲ. ಇದು ಆಗಲ್ಲ. ವರ್ಗ ಮತ್ತು ವಜ್ರಾಕೃತಿ ಇದು ಆಗಲ್ಲ.
ಯಾವುದೇ ಎರಡು ತ್ರಾಪಿಜ್ಯಗಳು ಇದು ಕೂಡ ಆಗಲ್ಲ. ಅಂದರೆ ಆಪ್ಷನ್ ಎ ಸರಿಯಾದಂಥ ಉತ್ತರ. 5ನೇ ಪ್ರಶ್ನೆಗೆ ಹೋಗೋಣ. ತ್ರಿಜ್ಯ r ಮಾನಗಳಿರುವ ಒಂದು ಗೋಳದ ಘನಫಲವು 4/3 ಪೈ ಆರ್ ಕ್ಯೂಬ್ ಘನಮಾನ, ಕ್ಯೂಬಿಕ್ ಯೂನಿಟ್ಸ್ ಅಂತ ಹೇಳ್ತೀವಿ. ಘನಮಾನ ನೆನಪಿರಲಿ, ಸೂತ್ರ ಎಲ್ಲ ಬಾಯಾಟ ಹಾಕ್ಬೇಕಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಈ ವಿಡಿಯೋಗಳಲ್ಲಿ ಎಕ್ಸ್ಪ್ಲನೇಷನ್ ಮಾಡಬೇಕಾದ್ರೆ ಎಲ್ಲ ಸೂತ್ರಗಳನ್ನು ಬಾಯಾಟ ಹಾಕಿ, ಅಂದರೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನೆನ್ಪಿಟ್ಕೊಳ್ಬೇಕು. ಅದು ಕ್ಯಾಲ್ಕುಲೇಷನ್ಗೂ ಯೂಸ್ ಆಗುತ್ತೆ. ಈ ರೀತಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೂ ಕೂಡ ಡೈರೆಕ್ಟ್ ಆನ್ಸರ್ ಇದು. ಬಹಳ ತಲೆ ಅಂದರೆ ಯೋಚನೆ ಮಾಡೋ, ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸೂತ್ರ ಒಂದು ನೆನಪಿದ್ಬಿಟ್ರೆ ನೀವು ಈಸಿಯಾಗಿ ಗುರುತಿಸಬಹುದು. 6ನೇ ಪ್ರಶ್ನೆ ಹೋಗೋಣ. ಮೂಲ ಬಿಂದುವಿನಿಂದ PXY ಬಿಂದುವಿಗೆ ಇರುವ ದೂರವು ಏನು? ಹಾಗಾದರೆ ಆಪ್ಷನ್ ಎ x² - y², ಆಪ್ಷನ್ ಬಿ x + y, ಆಪ್ಷನ್ ಸಿ x² + y², ಆಪ್ಷನ್ ಡಿ √x - y. ಮೂಲ ಬಿಂದುವಿನ ಅಂದರೆ ಇಲ್ಲಿಂದ ಸ್ಟಾರ್ಟ್ ಆಗೋದು. ಇಲ್ಲಿಂದ ಸ್ಟಾರ್ಟ್ ಆದರೆ ಅದರ ಡಿಸ್ಟೆನ್ಸ್ ಫಾರ್ಮುಲಾ ಏನಂತಂದರೆ √x² + y². ಹಾಗಾದರೆ ಮೂಲ ಬಿಂದುವಿನಿಂದ ಶುರು ಆಗಿರಲಿಲ್ಲ ಅಂದರೆ ಯಾವ್ದು ಹೇಳ್ರಿ? x2 - x1 2 + y2 - y1 2 ಓಕೆ. ಇದು ಮೂಲ ಬಿಂದುವಿನಿಂದ ಶುರು ಆಗಿರಲಿಲ್ಲ ಅಂತಂದರೆ ಡಿಸ್ಟೆನ್ಸ್ ಫಾರ್ಮುಲಾ ಅಂತ ಹೇಳ್ತೀವಿ, ದೂರ ಸೂತ್ರ ಅಂತ ಹೇಳ್ತೀವಿ. 7ನೇ ಪ್ರಶ್ನೆ. -1 -3 -5 ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಡಿ ಅನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಡಿ ನಾವು ಹೆಂಗೆ ಕಂಡುಹಿಡಿತೀವಿ ಅಂತಂದರೆ A2 - A1. A2 ಏನಿದೆ? ಇದು A1 A2 A3. A2 ಏನಿದೆ? -3 -1 -3 + 1 -3 - 1 is 2, ಗ್ರೇಟರ್ ನಂಬರ್ ಸೈನ್ -2. ಹಾಗಾದರೆ ಆಪ್ಷನ್ ಏನು? ಆಪ್ಷನ್ ಸಿ. ಈ ರೀತಿ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿತೀವಿ. ಡಿ ಫಾರ್ ಡಿಫರೆನ್ಸ್. 8ನೇ ಪ್ರಶ್ನೆ. ಕೊಟ್ಟಿರುವ ಚಿತ್ರದಲ್ಲಿ ಓವರೊತ್ತ ಕೇಂದ್ರ ಮತ್ತು APB ಕಂಸದ ಉದ್ದ 4 ಪೈ ಸೆಂಟಿಮೀಟರ್ ಆಗಿದೆ. OB 9 ಸೆಂಟಿಮೀಟರ್ ಆದರೆ ಥೀಟಾ ಕೋನದ ಅಳತೆ ಎಷ್ಟು ಅಂತ ಕೇಳಿದ್ದಾರೆ. ಓ ಕೇಂದ್ರ APB ಕಂಸ, APB ಕಂಸದ ಎಷ್ಟು ಕೊಟ್ಟರು? 4 ಪೈ ಕೊಟ್ಟರು. ಇದು ಸೆಂಟಿಮೀಟರ್, ರೇಡಿಯಸ್ ಎಷ್ಟಿದೆ? 9 ಸೆಂಟಿಮೀಟರ್ ಇದೆ. ಈ ಥೀಟಾ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಆಲ್ರೆಡಿ ಈ ಕಂಸದ ಉದ್ದ ಬೇಕಾದರೆ ಏನು ಮಾಡ್ತೀವಿ? ಥೀಟಾ /360 × 2πr. ಏರಿಯಾ ಬೇಕಾದರೆ πr² ಹಚ್ಚಬೇಕು, ಕಂಸದ ಉದ್ದ ಬೇಕಾದರೆ 2πr ಹಚ್ಚಬೇಕು. ಇಲ್ಲಿ ಕಂಸದ ಉದ್ದ ಕೊಟ್ಟಾರು. ಎಷ್ಟಿದೆ ಕಂಸದ ಉದ್ದ? 4 ಪೈ ಒಳಗಿದೆ. ಥೀಟಾ ಕಂಡುಹಿಡಿಯಬೇಕು. /360 × 2πr ಎಷ್ಟಿದೆ? 9. ಈ ಥೀಟಾ ಕಂಡುಹಿಡಿಯಿರಿ. ನೋಡ್ರಿದ 2π9 ಅಥವಾ ಇಲ್ಲಿ ಕ್ಯಾನ್ಸಲೇಷನ್ ಮಾಡ್ರಿ. 9 1 9 4 36 40 ಬಂತು. ಈ 40ನ ಈ ಕಡೆ ಕಳಿಸಿದ್ರೆ ಮೇಲ್ಗಡೆ ಹೋಗ್ತೈತಿ. ಇಂಟು 40, ಈ 2π ಕೆಳಗೆ ಬರ್ತೈತಿ. ಅಂದರೆ ಥೀಟಾ = 4π × 40 40 / 2π. ಪೈ ಕ್ಯಾನ್ಸಲ್ ಆಯಿತು. 2 1 2 2 42 80 ಡಿಗ್ರಿ. ಎಷ್ಟು ಬಂತಿದೆ? 80 ಡಿಗ್ರಿ. ಈ ಫಾರ್ಮುಲಾ ಸೂತ್ರವನ್ನು ನೆನಪಿಡಬೇಕು. ಕಂಸದ ಉದ್ದ ಬೇಕಾದರೆ ಥೀಟಾ /360 × 2πr. ಹಾಗಾದರೆ ಏರಿಯಾ ಬೇಕಾದರೆ ಏನು ಮಾಡಬೇಕು? ಈ 2πr ಅನ್ನು ತೆಗೆದ πr² ಹಚ್ಚಬೇಕು. πr² ಅಂದರೆ ಏನು? ವೃತ್ತದ ಏನಂತ ಕರಿತೀವಿ? ಏರಿಯಾ. ಮತ್ತಿದು ಪರಿಧಿಯ ಅಳತೆ 2πr. ಓಕೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ಪ್ರಶ್ನೆ 1ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳು ಮುಗಿದಿವೆ. ಸೊ 2ನೇ ಪ್ರಶ್ನೆಯಲ್ಲಿ ನೀವು ನೋಡೋದಾದರೆ ಇವು ಕೂಡ 1 ಅಂಕದ ಪ್ರಶ್ನೆಗಳು, ಅಂದರೆ ಒಂದು ವಾಕ್ಯದಲ್ಲಿ ಉತ್ತರ ನೀಡುವಂಥ ಪ್ರಶ್ನೆಗಳು.
9ನೇ ಪ್ರಶ್ನೆ, ಒಂದು ರೇಖಾತ್ಮಕ ಬಹುಪದೋಕ್ತಿಯ ಮಹತ್ತಮ ಗಾತ್ರ ಅಂದರೆ ಡಿಗ್ರಿವನ್ನು ಬರೆಯಿರಿ. ಒಂದು ರೇಖಾತ್ಮಕ ಅಂತಂದರೆ ಒಂದೇ ಚರಾಕ್ಷರ ಒಂದೇ ಮತ್ತು ಡಿಗ್ರಿ ಒಂದೇ ಇರ್ತದೆ. ಯಾವುದಾದ್ರೂ 2 ಚರಾಕ್ಷರ ಇದ್ರೂ ಕೂಡ ಒಂದೇ ಇರ್ತದೆ. ಸೊ ಆ ರೇಖಾತ್ಮಕ ಬಹುಪದೋಕ್ತಿಯ ಮಹತ್ತಮ ಗಾತ್ರ 1 ಆಗಿರ್ತದೆ, ನೆನಪಿರ್ಲಿ. ಹಾಗಾದರೆ ಆದರ್ಶ ರೂಪದ ವರ್ಗ ಸಮೀಕರಣದ ಮಹತ್ತಮ ಗಾತ್ರ ಎಷ್ಟಿರ್ತದೆ ಹೇಳ್ರಿ? ax² + bx + c = 0. ಇದು ವರ್ಗ ಸಮೀಕರಣ. ಮಹತ್ತಮ ಗಾತ್ರ 2. ರೇಖಾತ್ಮಕ ಅಂತಂದಾಗ ax + b 1 ಇರ್ತದೆ. ಓಕೆ. ಸೊ 10ನೇ ಪ್ರಶ್ನೆ, ಅಂಚಿನ ಉದ್ದ a ಮಾನಗಳಿರುವ ಒಂದು ವರ್ಗ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಏನಂತಂದ್ರೆ 6a². ಓಕೆ. ಪೂರ್ಣ ಘನದ ಅದಕ್ಕೆ ಎಷ್ಟು ಮೇಲ್ಮೈಗಳಿರ್ತಾವ? 6 ಇರ್ತಾವ. ಹೌದಾ? ಇಲ್ಲಿ ನೋಡ್ಬೋದು ನೀವು, 6 ಇರ್ತಾವ. ಅಂಚಿನ ವರ್ಗದ ಪೂರ್ಣ ಮೇಲ್ಮೈ ವಿಸ್ತೀರ್ಣ 1 2 3 4 5, ಬ್ಯಾಕ್ ಸೈಡ್ ಇದೊಂದು 6, 6a². ಇದು ಪೂರ್ಣ ಘನದ ಒಂದು ವರ್ಗದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ. 11ನೇ ಪ್ರಶ್ನೆ, ಕೊಟ್ಟಿರುವ ಆವೃತ್ತಿ ವಿತರಣಾ ಕೋಷ್ಟಕದಲ್ಲಿ ಬಹುಲಕವಿರುವ ವರ್ಗಾಂತರವನ್ನು ಬರೆಯಿರಿ. ಬಹುಲಕ ಅಂದರೆ ಹೆಚ್ಚಿಗೆ ಇರುವಂಥದ್ದು. ಸೊ ಆವೃತ್ತಿ ಹೆಚ್ಚಿಗೆ ಇರೋದು 8, ಅದರ ವರ್ಗಾಂತರ ಎಷ್ಟೈತಿ? 3 to 5. ಅದನ್ನು ನಾವು ಬಹುಲಕ ಅಂತ ಹೇಳ್ತೀವಿ. ಒಂದು ಅಸಂಭವ ಘಟನೆಯ ಸಂಭವನೀಯತೆ ನೆನಪಿರಬೇಕು. ಅಸಂಭವ ಘಟನೆ ಅಂತಂದರೆ 0. ಈಗ ಘಟನೆಯ ಸಂಭವನೀಯತೆ ಎಷ್ಟರಿಂದ ಎಷ್ಟಿರ್ತದೆ? 0ದಿಂದ 1ರೊಳಗೆ ಇರ್ತದೆ. ಇದು ಸಂಭವ ಘಟನೆಯದ 1 ಇರ್ತದೆ, ಅಂದರೆ ನಾವು ಖಚಿತ ಘಟನೆ ಅಂತ ಹೇಳ್ತೇವೆ. ಅಸಂಭವ ಘಟನೆ ಅಂದರೆ ಸಂಭವಿಸೋದಿಲ್ಲ, ಅದರದ್ದು ಸಂಭವನೀಯತೆ ಏನಿರ್ತದೆ ಅಂದರೆ 0 ಇರ್ತದೆ. ಖಚಿತ ಘಟನೆಯ ಸಂಭವನೀಯತೆ 1, ಅಸಂಭವ ಘಟನೆಯ ಸಂಭವನೀಯತೆ 0 ಇರ್ತದೆ. ಮತ್ತು ಸಂಭವನೀಯತೆ ಎಷ್ಟರಿಂದ ಎಷ್ಟರ ಮಟ್ಟ ಇರ್ತದೆ? 0ದಿಂದ 1ರವರೆಗೂ ಇರ್ತದೆ. 13ನೇ ಪ್ರಶ್ನೆ, 2x + 3y - 9 ಮತ್ತು 3x + 2y - 6 = 0 ಈ ರೇಖಾತ್ಮಕ ಸಮೀಕರಣ ಜೋಡಿಯ ಎಷ್ಟು ಪರಿಹಾರಗಳನ್ನು ಹೊಂದಿದೆ? ಆಲ್ರೆಡಿ ಪರಿಹಾರವನ್ನು ಎಷ್ಟದಾವ ಅನ್ನೋದನ್ನು ನಾವು ಮಾಡಬೇಕಾದ್ರೆ ಏನು ಮಾಡಬೇಕಂದ್ರೆ ಕಂಪ್ಯಾರಿಸನ್ ಮಾಡಬೇಕು. a1x + b1y + c1 = 0 ಮತ್ತು a2x + b2y + c2 = 0. ಈಗ a1/a2 ಏನು ಬರ್ತದೆ ನೋಡ್ರಿ? a1 2 ಅದ, a2 3 ಅದ, 2/3. b1/b2 ಏನು ಬರ್ತದೆ ನೋಡ್ರಿ? b1 3 ಅದ, b2 ಏನಿದೆ 2 ಅದ, ಅಂದರೆ 2/3 ಇದು 3/2 ಆಯ್ತು. 2 ಈಕ್ವಲ? ಇಲ್ಲ, ನಾಟ್ ಈಕ್ವಲ್. ಮತ್ತು ಲಾಸ್ಟ್ ಏನಿದೆ? c1/c2. c1 ಏನಿದೆ -9 ಐತಿ, c2 ಏನಿದೆ -6 ಐತಿ. ಮೈನಸ್ ಕ್ಯಾನ್ಸಲ್ ಆಯ್ತಾ? 3 2 3 3 ಅಂದ್ರೆ 3/2. ನೋಡ್ರಲ್ಲೇ, a1/a2 is not equal to b1/b2 is equal to c1/c2. 3/2 3/2 ಇದು ಈಕ್ವಲ್ ಐತಿ, ಬಟ್ ಇದಕ್ಕೆ ಈಕ್ವಲ್ ಇಲ್ಲ. ಹಿಂಗಿದ್ದಾಗ ಏನಾಗಿರ್ತಾವ ಅಂತಂದ್ರೆ ಒಂದು ಪರಿಹಾರವನ್ನು ಇರ್ತದ. ಅಥವಾ ಮತ್ತು ಎರಡೂ ಕಂಡೀಷನ್ ಅದ ನೋಡ್ರಿ. ಒಂದು ಪರಿಹಾರ ಅಂತಂದರೆ ನಾಟ್ ಈಕ್ವಲ್ ಇದ್ದಾಗ ಈ a1/a2 ಇವನಷ್ಟ ಕಂಪೇರ್ ಮಾಡ್ರೆ ನಾಟ್ ಈಕ್ವಲ್ ಐತಿ, ಒಂದು ಪರಿಹಾರನ ಹೊಂದಿರ್ತೈತಿ. ಇದಕ್ಕೆ ಈಕ್ವಲ್ ಐತಿ ಅಂದರೆ ಅನನ್ಯ ಅಂತೇಳಿ ಎರಡೂ ಆನ್ಸರ್ನ ಬರೀಬೇಕಾಗ್ತದೆ ಬಾರ್ ಹಾಕಿ. ಮುಂದಿನ ಪ್ರಶ್ನೆ ನೋಡೋಣ. 14ನೇ ಪ್ರಶ್ನೆ, ಕೊಟ್ಟಿರುವ ನಕ್ಷೆಯಲ್ಲಿ y = px ಬಹುಪದೋಕ್ತಿಯ ಶೂನ್ಯತೆಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಶೂನ್ಯತೆ ಅಂದರೆ ಎಲ್ಲೆಲ್ಲಿ ಇಂಟರ್ಸೆಕ್ಷನ್ ಮಾಡೈತಿ? 1 2. ಈ 2 ಪ್ಲೇಸ್ ಒಳಗೆ ಅದರದ ಶೂನ್ಯತೆ. ಅವು ಯಾವ ಅಂತ ಕೇಳಿದ್ದಾರೆ ಅವರು. ಎಷ್ಟು ಶೂನ್ಯತೆಗಳು ಅಂತ ಕೇಳಿಲ್ಲ, ಆ ಶೂನ್ಯತೆಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಎಲ್ಲಿ ಇಂಟರ್ಸೆಕ್ಷನ್ ಮಾಡಿದ? 1 2 3 4. ಇದು 4 ಮತ್ತು ಇದು 1 -1. ಇದರದ ಶೂನ್ಯತೆಗಳು. ನೆಕ್ಸ್ಟ್, x + 2 ಈ ವರ್ಗ ಸಮೀಕರಣದ ಮೂಲಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಇದನ್ನ ಒಳಗಡೆ ಹೋದರೆ ಏನಾಗುತ್ತಾ? x² + 2x = 0. ಮೂಲಗಳನ್ನು ಇದನ್ನು ಒಳಗೆ ಹೋಗಿ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಏನು ಮಾಡ್ಬೇಕಂದ್ರೆ ಒಮ್ಮೆ x = 0 ಮಾಡಬೇಕು,
ಒಮ್ಮೆ ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 0 ಮಾಡಬೇಕು. ಪ್ಲಸ್ 2ನ ಈ ಕಡೆ ಕಳಿಸ್ಬೇಕು, -2 ಆಯಿತು. ಮೂಲಗಳು ಯಾವುದು? ಎಕ್ಸ್ ಇಸ್ ಈಕ್ವಲ್ ಟು 0 ಮತ್ತು -2. ಇದರದ್ದು ಮುಂದುವರೆದಂಥ ರೂಪವನ್ನು ಅವ್ರು ಕೊಟ್ಟು ಬಿಟ್ಟಾರ ಆಲ್ರೆಡಿ. ಇದನ್ನ ಒಳಗೋದು ಮಲ್ಟಿಪ್ಲಿಕೇಶನ್ ಮಾಡೋ ಅವಶ್ಯಕತೆ ಇಲ್ಲ. ಒಮ್ಮೆ ಎಕ್ಸ್ ಇಸ್ ಈಕ್ವಲ್ ಟು 0 ಮಾಡಬೇಕು, ಒಮ್ಮೆ ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 0 ಮಾಡಬೇಕು. 0 ಮತ್ತು -2 ಅದರದ ಮೂಲಗಳು. 16ನೇ ಪ್ರಶ್ನೆ. ಕೊಟ್ಟಿರುವ ಚಿತ್ರದಲ್ಲಿ ಟ್ರಯಾಂಗಲ್ ಎ ಬಿ ಸಿ ಸಮರೂಪಿ ಟ್ರಯಾಂಗಲ್ ಕ್ಯೂ ಆರ್ ಪಿ ಒಂದು ತೋರಿಸಲು ಬಳಸಿರುವ ಸಮರೂಪತೆ ಗುಣವನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ರಿ, ಇವು ಎಲ್ಲ ಬಹು ಸಮ ಅದಾವ, ಅಂದರೆ ಅದರದ್ದು ಅನುಪಾತ ಈಕ್ವಲ್ ಐತಿ. ಅನುಪಾತ ಈ 6/2 ಆಗಿರ್ಬೋದು, ಮತ್ತು ಇದರದ್ದು ಅನುಪಾತ ಆಗಿರ್ಬೋದು, ಇದರದ್ದು ಅನುಪಾತ ಈಕ್ವಲ್ ಐತಿ. ಮತ್ತು ಈ ಬಾಹುಗಳ ಅನುಪಾತ ಈಕ್ವಲ್ ಇದ್ಬಿಟ್ರೆ ಅದರದ್ದು ಏನಂತಂದ್ರೆ ಅದನ್ನ ಬಾ ಅಂದರೆ ಬಾಹು ಮುಖಾಂತರವಾಗಿ ಸಮರೂಪ ಅಂತೇಳಿ ನಾವು ನಿರ್ಧಾರ ಮಾಡ್ತೀವಿ. ಇದರ ಅನುಪಾತ ಈಕ್ವಲ್ ಆಗಿರಬೇಕು. ಮುಂದಿನ ಪ್ರಶ್ನೆ ಹೋಗೋಣ. 17ನೇ ಪ್ರಶ್ನೆ. 17ನೇ ಪ್ರಶ್ನೆಯಿಂದ 2 ಅಂಕದ ಪ್ರಶ್ನೆಗಳು ಶುರುವಾಗ್ತಾವೆ. 8 ಪ್ರಶ್ನೆಗಳದಾವು, 2 ಅಂಕದ ಪ್ರಶ್ನೆಗಳು. 17ನೇ ಪ್ರಶ್ನೆ ನೋಡ್ರಿ, ಕೊಟ್ಟಿರೋ ಚಿತ್ರದಲ್ಲಿ ಆಂಗಲ್ ಎ ಬಿ ಸಿ ಕೋನ ಎ ಬಿ ಸಿ 90 ಐತಿ, ಇದು 90 ಐತಿ. ಕೆಳಗಿನವುಗಳ ಬೆಲೆಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಸೈನ್ ಅಲ್ಫಾ ಅಂದರೆ ಇಲ್ಲಿ ಸೈನ್ ಥೀಟಾ ಬರಿಬೇಕು ನಾವು. ಸೈನ್ ಥೀಟಾ ಏನು ಹೇಳ್ತದೆ ಅಂತಂದರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು ಬರೀಬೇಕು, ಆಮೇಲೆ ವಿಕರ್ಣ. ಸೊ ವಿಕರ್ಣ ಎ ಸಿ ಆಗ್ತೈತಿ. ಇದಕ್ಕೆ ಅಭಿಮುಖವಾಗಿರುವಂಥದ್ದು 3, ವಿಕರ್ಣ ಏನೈತಿ 5 ಐತಿ. 3/5 ಸೈನ್ ಅಲ್ಫಾ. ಇನ್ನು ಟ್ಯಾನ್ ಥೀಟಾ ಇಲ್ಲೈತಿ, ಇಲ್ಲೈತಿ. ಇದಕ್ಕೆ ಟ್ಯಾನ್ ಥೀಟಾ ಬರಿಬೇಕು ನಾವು. ಟ್ಯಾನ್ ಥೀಟಾ ಏನು ಹೇಳ್ತದೆ ಅಂತಂದರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಇದಕ್ಕೆ ಪಾರ್ಶ್ವ ಬಾಹು. ಓಕೆ, ಈ ಥೀಟಾಗೆ ಅಭಿಮುಖವಾಗಿರುವಂಥದ್ದು 4, ಇದರದ್ದು ಪಾದ ಅಥವಾ ಪಾರ್ಶ್ವಬಾಹು ಅಂತ ಕರಿತೀವಿ 3, 4/3 ಟ್ಯಾನ್ ಥೀಟಾ ಆಗ್ತದೆ. ಎಲ್ಲ ರೇಷೋಸ್ಗಳನ್ನು ಅನುಪಾತಗಳನ್ನು ನೆನಪಿಟ್ಕೊಳ್ಬೇಕು ನೀವು. ಸೈನ್ ಥೀಟಾ, ಕಾಸ್ ಥೀಟಾ, ಆಮೇಲೆ ಟ್ಯಾನ್ ಥೀಟಾ, ಇದಕ್ಕೆ ಸೈನದ ರೆಸಿಪ್ರೊಕಲ್ ವ್ಯುತ್ಕ್ರಮವಾಗಿರುವಂಥದ್ದು ಕೊಸೆಕ್ ಥೀಟಾ, ಕಾಸದ ಸೆಕ್ ಥೀಟಾ, ಟ್ಯಾನದ ಕಾಟ್ ಥೀಟಾ. ಸೈನ್ ಥೀಟಾದೇನ ಅಭಿಮುಖ ಡಿವೈಡ್ ಬೈ ವಿಕರ್ಣ, ಕಾಸ್ ಥೀಟಾದ ಪಾರ್ಶ್ವ ಬಾಹು ಡಿವೈಡ್ ಬೈ ವಿಕರ್ಣ, ಟ್ಯಾನ್ ಥೀಟಾ ಏನಾಗ್ತದೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು. ಓಕೆ, ವಿಕರ್ಣ ಬರೋದಿಲ್ಲ. ಇವು ಎಲ್ಲಾನ ವ್ಯುತ್ಕ್ರಮ ಮಾಡಿಬಿಟ್ರೆ ಕೊಸೆಕ್ಕು ಸೆಕ್ಕು ಕಾಟ ಆಗುತ್ತೆ. ಸೊ ಮುಂದಿನ ಪ್ರಶ್ನೆ ಹೋಗೋಣ. 6 + √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಸೊ ನೀವು ಕ್ವಶನ್ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿರ್ಬೋದು. ಟೆಕ್ಸ್ಟ್ ಬುಕ್ಕಲ್ಲಿ ಕೆಲವೊಂದಿಷ್ಟನ್ನು ಸಾಮಾನ್ಯವಾಗಿ ಕೊಟ್ಟು ಬಿಟ್ಟಿದ್ದಾರೆ. ಅವುಗಳನ್ನ ಪ್ರಾಕ್ಟೀಸ್ ಮಾಡೋದು ತುಂಬ ಈಸಿ ಅಂತ ನಾನು ಹೇಳ್ತೀನಿ. ಇದಕ್ಕೆ ಆಪ್ಷನ್ ಆಗಿರುವಂಥದ್ದು 2 ಧನ ಪೂರ್ಣಾಂಕಗಳ ಮೊಸ ಲಸಗಳು ಕ್ರಮವಾಗಿ 4 ಮತ್ತು 60 ಆಗಿದೆ. ಒಂದು ಪೂರ್ಣಾಂಕವು 20 ಆದರೆ ಮತ್ತೊಂದು ಪೂರ್ಣಾಂಕವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಮೊದಲನೇ ಪ್ರಶ್ನೆಯನ್ನು ಬಿಡಿಸೋಣ. 6 + √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ. 6 + 2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ಅಭಾಗಲಬ್ಧ ಅಂತೇಳಿ ಪ್ರೂವ್ ಮಾಡಬೇಕಾದ್ರೆ ಭಾಗಲಬ್ಧ ಸಂಖ್ಯೆ ಅಂತೇಳಿ ಊಹೆ ಮಾಡ್ಕೊಳ್ಳೋಣ, ಇಟ್ಕೊಳ್ಳೋಣ. ಅವಾಗ ಭಾಗಲಬ್ಧ ಸಂಖ್ಯೆ ಏನಂತಂದರೆ A/B ಅಥವಾ P/Q ಅಂತ ಕೆಲವೊಂದಿಷ್ಟು ಕಡೆ P/Q ಅಂತ ತಗೋತೇವೆ. ಇಲ್ಲಿ ನಾವು A/B ಅಂತ ಇಟ್ಕೊಳ್ಳೋಣ. ಪ್ಲಸ್ √2ನ ಏನು ಮಾಡ್ರಿ, ಈ 6 ಈ ಕಡೆ ಸೆಂಡ್ ಮಾಡ್ರಿ. ಅವಾಗ √2 = A/B -6 ಆಯಿತು. ಇದ್ರದ್ದು LCM ತಗೊಂಡ್ಬಿಟ್ರೆ ಇದು B ಆಯಿತು, A - 6B ಆಯಿತು. A - 6B √2 = A - 6B ಡಿವೈಡೆಡ್ ಬೈ B ಆಯಿತು. ಓಕೆ, ಈಗ ಈ √2 ಅನ್ನೋದು ಅಭಾಗಲಬ್ಧ ಸಂಖ್ಯೆ, ಇದು ಭಾಗಲಬ್ಧ ಸಂಖ್ಯೆ. ಒಂದು ಭಾಗಲಬ್ಧ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ಈಕ್ವಲ್ ಆಗಂಗಿಲ್ಲ. ಅವಾಗ ನಾವೇನು ಹೇಳ್ತೀವಿ, ಅದೇ ನೋಡ್ರಿ, √2 ಒಂದು ಅಭಾಗಲಬ್ಧ ಸಂಖ್ಯೆ ಮತ್ತು ಅದರ ಕೊಟ್ಟಂಥದ ನೆಕ್ಸ್ಟ್ ಭಾಗಲಬ್ಧ ಸಂಖ್ಯೆ ವೈರುಧ್ಯವಾಗಿದಾವ ಅಂತ ಹೇಳ್ತೇವೆ. ಅಂದರೆ ವಿರೋಧಾಭಾಸ, ಎರಡೂ ಈಕ್ವಲ್ ಆಗಕ್ಕೆ ಸಾಧ್ಯ ಇಲ್ಲ. ಅಂದರೆ 6 + √2 ಒಂದು ಅಭಾಗಲಬ್ಧ ಸಂಖ್ಯೆ. ನಮ್ದು ಊಹೆ ತಪ್ಪೈತಿ ಅಂತ ಹೇಳಬೇಕು.
ನೆಕ್ಸ್ಟ್ ಅಲ್ಲಿ ಆಪ್ಷನ್ ಏನಿತ್ತಂದರೆ ಇದಕ್ಕೆ ಮತ್ತೊಂದು ಆಪ್ಷನ್ ಪ್ರಶ್ನೆ ಏನಿತ್ತು, 2 ಸಂಖ್ಯೆ ಅದಾವು, ಆ 2 ಸಂಖ್ಯೆಗಳು ಎ ಮತ್ತು ಬಿ ಅಂತ ಇಟ್ಕೊಡ್ರಿ. ಅವ್ರದ್ದು ಮ ಸ ಅ ಎಚ್ 4, ಲ ಸ ಅ 60 ಮತ್ತು ಒಂದು ಸಂಖ್ಯೆನ ಏನಂತ ತಗೊಳ್ರೆ 40 ಕೊಟ್ಟಾರ. ಸಾರಿ 20 ಕೊಟ್ಟಾರ ಅವರು. ಒಂದು ಸಂಖ್ಯೆ 20 ಐತಿ. ನೀವು ಫಾರ್ಮುಲಾ ಗೊತ್ತಿರ್ಬೇಕು ನಮಗೆ. ಎ ಇಂಟು ಬಿ ಮ ಸ ಎ ಮತ್ತು ಬಿದ್ದು ಮ ಸ ಮತ್ತು ಎ ಮತ್ತು ಬಿ ಲ ಸ ಪ್ರಾಡಕ್ಟ್ ಇವಕ್ಕೆರಡಕ್ಕೂ ಈಕ್ವಲ್ ಇರ್ತದೆ. ನಮಗೆ ಬಿ ಬೇಕಾಗೈತಿ. ಈ 20ನೇ ಕಡೆ ಕಳಿಸ್ರಿ. 40 4 ಇಂಟು 60 ಡಿವೈಡ್ ಬೈ 20. 0 ಮತ್ತು 0 ಕ್ಯಾನ್ಸಲ್ ಆಯ್ತು. 2 ಒಂದಲೇ 2 ಎರಡಲೇ 6 ಎರಡಲೇ 12 ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ, ಮತ್ತೊಂದು ಸಂಖ್ಯೆ. ನೋಡ್ರಿ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿ. ಇದಕ್ಕೆ ಅರ್ಧ ಮಾರ್ಕ್ಸು, ಇದಕ್ಕೆ ಅರ್ಧ ಮಾರ್ಕ್ಸು, ಇದಕ್ಕೆ ಅರ್ಧ 2 ಮಾರ್ಕ್ಸ್. ರಿಟರ್ನ್ ಪ್ರಶ್ನೆಗಳಿಗೆ ಈ ರೀತಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. 19ನೇ ಪ್ರಶ್ನೆ, ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ. ವರ್ಜಿಸುವ ವಿಧಾನ ಅಂತಂದರೆ ಇವನ್ನೆರಡು ಸಬ್ಟ್ರಾಕ್ಷನ್ ಮಾಡಬೇಕು, ಅಡಿಷನ್ ಮಾಡಬೇಕು. ಸಬ್ಟ್ರಾಕ್ಷನ್ ಯಾವಾಗ ಮಾಡ್ತೀರಿ? ಚಿಹ್ನೆ ಬೇರೆ ಬೇರೆ ಇದ್ದಾಗ ಸಬ್ಟ್ರಾಕ್ಷನ್ ಮಾಡ್ತೀರಿ. ಅಡಿಷನ್ ಮಾಡ್ತಿರೋ? ಚಿಹ್ನೆ ಬೇರೆ ಬೇರೆ ಇದ್ದಾಗ ಅಡಿಷನ್ ಮಾಡ್ತೀರಿ. ಚಿಹ್ನೆ ಸಮನಾಗಿದ್ದಾಗ ಸಬ್ಟ್ರಾಕ್ಷನ್ ಮಾಡಬೇಕು, ಅಂದರೆ ಕಳಿಬೇಕು. ಚಿಹ್ನೆ ವಿರುದ್ಧವಾಗಿದ್ದಾಗ ಕೂಡಿಸ್ಬೇಕು. ಚಿಹ್ನೆ ಸಮನಾಗಿದ್ದಾಗ ವ್ಯವಕಲನ ಮಾಡಬೇಕು, ಸಂಕಲನ ವ್ಯವಕಲನ. ಈಗ ಚಿಹ್ನೆ ನೋಡ್ರಿ, ಇವೆರಡು ಟರ್ಮ್ ಸೇಮ್ ಅದಾವು, ಚಿಹ್ನೆ ವಿರುದ್ಧವಾಗಿದ್ದಾವೆ, ಅವಾಗ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದಾಗ ಈ ಚಿಹ್ನೆ ಏನೂ ಚೇಂಜ್ ಆಗಲ್ಲ. +y - y ಕ್ಯಾನ್ಸಲ್ ಆಯಿತು. 2x + 1x 3x ಆಯಿತು. 10 + 2 12 ಆಯಿತು. 3ನೇ ಕಡೆ ಕಳಿಸ್ರಿ. ಡಿವೈಡೆಡ್ ಬೈ ಆಯಿತು. 3 ಒಂದಲೇ 3 4. x = 4. ಈ x = 4ನ ಯಾವುದಾದ್ರೂ ಒಂದು ಈಕ್ವೇಷನ್ ಒಳಗೆ ಆದೇಶಿಸ್ರಿ. ಸಮೀಕರಣ 1ರಲ್ಲಿ ಆದೇಶಿಸಿದಾಗ 2 × 4 + y = 10. 4 8 + y = 10. 8ನ ಈ ಕಡೆ ಕಳಿಸ್ರಿ. -8 ಆಯ್ತು. 10 - 8 2. y = 2. ಇದೇನಂದ್ರೆ ವರ್ಜಿಸುವ ವಿಧಾನ. ನಾ ಇಲ್ಲಿ ಈಕ್ವೇಷನ್ 1ರೊಳಗೆ ಆದೇಶಿಸ್ಬೇಕಂತ ಹೇಳಿದ್ದೆ. ನಿಮ್ಗೆ 2ರೊಳಗೂ ತುಂಬೋದು, ಉತ್ತರ ಸೇಮ್ ಬರ್ತದೆ. ಇದಕ್ಕೆ ನಾವು ವರ್ಜಿಸುವ ವಿಧಾನ ಅಂತ ಹೇಳ್ತೀವಿ. ಮತ್ತು ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಿಲ್ಲ. ನೋಡ್ರಿ ಯಾವುದಾದ್ರು ಸ್ಟೆಪ್ಪಿಗೆ ಎಷ್ಟೆಷ್ಟು ಮಾರ್ಕ್ಸ್ ಇದೆ ಅಂತ. ಮುಂದಿನ ಪ್ರಶ್ನೆ ನೋಡೋದಾದ್ರೆ 20ನೇ ಪ್ರಶ್ನೆ ಏನು ಹೇಳ್ತದೆ ಅಂದರೆ x² + 8x + 12 = 0. ಈ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ. ಜಸ್ಟ್ ಮೂಲಗಳನ್ನು ಅಂದರೆ ಬಿಡಿಸ್ಬೇಕು ನೀವು. ಎಕ್ಸ್ ವ್ಯಾಲ್ಯೂ ಬರ್ತದಲ್ಲ ಅದು. ಮತ್ತು ಇನ್ನೊಂದು ಇದಕ್ಕೆ ಆಪ್ಷನ್ x² + 4x + 5 ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಮತ್ತು ಮೂಲಗಳ ಸ್ವಭಾವವನ್ನು ಬರೆಯಿರಿ ಅಂತ ಹೇಳಿದರು. ಶೋಧಕದ ಮೇಲೆ ಮೂಲಗಳ ಸ್ವಭಾವವನ್ನು ಬರೀಬೋದು. ಈಗ ಮೊದಲನೇದು ಬಿಡಿಸೋಣ. x² + 8x + 12 = 0. ಇದನ್ನು ಮಿಡಲ್ ಟರ್ಮ್ ಸ್ಪ್ಲಿಟ್ ಮಾಡ್ಕೋಬೇಕು. ಸ್ಪ್ಲಿಟ್ ಮಾಡ್ಕೋಬೇಕಾದ್ರೆ ಹೆಂಗೆ ಮಾಡಬೇಕು? ಇಲ್ಲಿ ಯಾವುದೂ ಸಂಖ್ಯಾ ಸಹಗುಣಕ ಇಲ್ಲ. ಇದು 12 ಇದೆ. ಗುಣಾಕಾರ ಮಾಡ್ರೆ +12 ಬರಬೇಕು, ಕೂಡಿಸಿರ ಕಳೆದ್ರೆ +8 ಬರಬೇಕು. ಆ ರೀತಿ 2 ಸಂಖ್ಯೆ ಅವು. 6 2 ಅಥವಾ 2 6 12 ಪ್ಲಸ್ + 6 + 2 ಕೂಡಿಸಿದ್ರೆ 8. ದೊಡ್ಡ ಸಂಖ್ಯೆ ಇಂಜಿನೆ +8 ಬರೀರಿ. ಇದನ್ನು +8x ಇದ್ದ ಜಾಗದಾಗ ಇದನ್ನು ಬರೀಬೇಕು. 6x + 2x x² + 6x + 2x + 12 = 0. ಈಗ ಇದರೊಳಗೆ x ಕಾಮನ್ ಬರ್ತದೆ. x ಕಾಮನ್ ತೆಗಿರಿ. ಇಲ್ಲೇನು ಉಳಿತು? x ಉಳಿತು +6. ಇದೇ ಎರಡರಲ್ಲಿ +2 ಕಾಮನ್ ಬರ್ತದೆ. ಬರೆದ್ಬಿಟ್ರೆ ಇಲ್ಲಿ 2 ಹೊರಗೆ ಬಂದರೆ x ಉಳಿತು. 2 ಎಷ್ಟಲೇ 12, 2 6ಲೇ 12. ಎರಡು ಕಡೆ x + 6 x + 6 ಕಾಮನ್ ಐತಿ. ಅದನ್ನು ಹೊರಗೆ ತೆಗಿರಿ. ಇಲ್ಲೇನು ಉಳಿತು? x + 2 ಉಳಿತು. x + 6 × x + 2 = 0. ಒಮ್ಮೆ x + 6 = 0 ಮಾಡಿರಿ. ಒಮ್ಮೆ x + 2 = 0 ಮಾಡಿರಿ. +6ನ ಈ ಕಡೆ ಕಳಿಸಿದ್ರೆ -6 ಆಯ್ತು. +2ನ ಈ ಕಡೆ ಕಳಿಸಿದ್ರೆ -2 ಆಯ್ತು. ಹಾಗಾದರೆ ಮೂಲಗಳು ಯಾವ್ಯಾವ? -6 ಮತ್ತು -2. ಈ ಪರ್ಯಾಯ ಯಾವುದೇ ವಿಧಾನವನ್ನು ನೀವು ಅಪ್ಲೈ ಮಾಡ್ಬೋದು. ಯಾಕಂತಂದ್ರೆ
ಇಲ್ಲಿ ಪರ್ಟಿಕ್ಯುಲರ್ ಆಗಿ ಸೂತ್ರ ಹಚ್ಚಿರಿ ಅಂತೇಳಿ ಏನೂ ಹೇಳಿಲ್ಲ. ಒಟ್ಟು ಏನು ಮಾಡಬೇಕು, ಮೂಲಗಳನ್ನು ಕಂಡುಹಿಡಿಬೇಕಷ್ಟ, ಅದಕ್ಕಷ್ಟೇ ಮಾರ್ಕ್ಸ್. ಯಾವುದೂ ವಿಧಾನ ಆಗ್ಬೋದು. ಹಾಗಾದರೆ ಆಪ್ಷನ್ ಐತಲ್ಲ, ಆ ಪ್ರಶ್ನೆ ಏನನ್ನು ನೋಡೋಣ. x² + 4x + 5 = 0 ಐತಿ. ಮೂಲಗಳ ಸ್ವಭಾವವನ್ನು ಬರಿಬೇಕಾದ್ರೆ ಈ ಶೋಧಕದ ಬೆಲೆಯನ್ನು ಕಂಡುಹಿಡಿಯಬೇಕು. ಶೋಧಕ ಏನಿದೆ, b² - 4as. ಹಾಗಾದರೆ ಈ ಆದರ್ಶ ರೂಪದ ವರ್ಗ ಸಮೀಕರಣ ಕಂಪ್ಯಾರಿಸನ್ ಮಾಡ್ರಿ. ಎ ಅಂದರೆ ಏನು, 1, ಬಿ ಅಂದರೆ 4, ಸಿ ಅಂದರೆ 5. ಅದನ್ನು ಶೋಧಕದೊಳಗೆ ತುಂಬ್ರಿ. 4² - 4 × 1 × 5 ಆಯಿತು. 4² 16, 4 5 20. ಪ್ಲಸ್ ಮೈನಸ್ 20 16 ಹೋದ್ರೆ 4, ದೊಡ್ಡ ಸಂಖ್ಯೆ ಚಿಹ್ನೆ -4. ಇದು ಲೆಸ್ ದ್ಯಾನ್ 0 ಐತಿ. ಲೆಸ್ ದ್ಯಾನ್ 0 ಆದಾಗ ಏನಾಗ್ತದೆ, ಯಾವುದೂ ಮೂಲವನ್ನು, ವಾಸ್ತವ ಮೂಲವನ್ನು ಹೊಂದಿರುವುದಿಲ್ಲ. ಇದು ಮೂಲಗಳ ಸ್ವಭಾವ, ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ. ಓಕೆ. 21ನೇ ಪ್ರಶ್ನೆ. 5, 9, 13 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಮೊದಲ 20 ಪದಗಳ ಮೊತ್ತ. ಸೊ ಮೊದಲ 20 ಪದಗಳ ಮೊತ್ತ ಅಂತಂದರೆ ಇಲ್ಲಿ ನೀವು ನೋಡ್ಬೋದು, a = 5, d = ಎಷ್ಟಾಗುತ್ತೆ, 9 - 5 3 ಆಗುತ್ತೆ, n = 20. ಅದರ ಸೂತ್ರ ಏನು ಬರ್ತದೆ, n = n/2 ಬ್ರಾಕೆಟ್ 2a ಪ್ಲಸ್ ಬ್ರಾಕೆಟ್ n - 1 × d. n ಅಂದರೆ 20/2, 2 × a ಎಷ್ಟಿದೆ 5 ಪ್ಲಸ್ n 20 - 1 × 4, 2 1 2 10. 10 ಬ್ರಾಕೆಟ್ 2 5 10, 20 1 19, 19 4 76. 76 ಪ್ಲಸ್ 10 86 × 10 860. 20 ಪದಗಳವರೆಗಿನ ಮೊತ್ತ 860 ಆಗ್ತದೆ. ನೀವು ಇಲ್ಲ ನೋಡ್ರಿ, ಪರ್ಯಾಯ ವಿಧಾನವನ್ನು ಬಳಸಿ ಸರಿ ಉತ್ತರವನ್ನು ಪಡೆದಿದ್ದಲ್ಲಿ ಪೂರ್ಣ ಅಂಕವನ್ನು ನೀಡಬಹುದು. ಪರ್ಯಾಯ ವಿಧಾನ ಅಂತಂದ್ರೆ ಯಾವುದಾ, ಇನ್ನೊಂದು ಫಾರ್ಮುಲಾ ಹಚ್ಬೋದು. Sn = n/2 ಬ್ರಾಕೆಟ್ a ಪ್ಲಸ್ ಎಲ್. ಇದು ಸೂತ್ರ ಹಚ್ಚನ್ನು ಬಿಡಿಸ್ಬೋದು. ಇಲ್ಲಿ ಎಲ್ ಅಂದರೆ ಕೊನೆ ಪದ, ಅದನ್ನು ಕೊಟ್ಟಿಲ್ಲ ಇವರು, ಅದಕ್ಕಾಗಿ ಈ ಸೂತ್ರ ಹಚ್ಚಿದರೆ ಬೆಟರ್ ಅಂತ. ನೀವು ಕೊನೆ ಪದ ಕಂಡು ಹಿಡ್ಕೊಂಡು ಆಮೇಲೆ ಈ ಸೂತ್ರ ಹಚ್ಚಿದ್ರೂ ಬರ್ತದೆ. ಯಾವುದೋ ಒಂದು ವಿಧಾನದಲ್ಲಿ ಬಿಡಿಸಿದ್ರೂ ಕೂಡ ನಿಮಗೆ ಪೂರ್ಣಾಂಕ ಸಿಗ್ತದೆ. ಸೊ 22ನೇ ಪ್ರಶ್ನೆ. ಕೊಟ್ಟಿರುವ ಚಿತ್ರದಲ್ಲಿ O ಕೇಂದ್ರವಿರುವ ವೃತ್ತಕ್ಕೆ PA ಮತ್ತು PBಗಳು ಸ್ಪರ್ಶಕಗಳಾಗಿವೆ. PA = 4 ಐತಿ, ಇದು 4. ಈ PB ಎಷ್ಟಿದೆ, APO 40 ಡಿಗ್ರಿ ಇದೆ. AOP ಇದನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. PBಯ ಉದ್ದವನ್ನು ಕಂಡುಹಿಡಿಯಿರಿ. PB ಉದ್ದವನ್ನು ಕಂಡುಹಿಡಿಯಿರಿ. PB ಉದ್ದ ಸಿಕ್ಬಿಡ್ತದೆ ನೋಡ್ರಿ. ಯಾವುದೋ ಒಂದು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಎರಡೂ ಸ್ಪರ್ಶಕಗಳು ಸಮನಾದ ದೂರದಲ್ಲಿರುತ್ತವೆ. ಅಂದರೆ ಇದು 4 ಸೆಂಟಿಮೀಟರ್ ಆದ್ರೆ ಇದು 4 ಆಯ್ತು. ಇನ್ನು ಇದನ್ನ ಕೋನವನ್ನು ಕಂಡುಹಿಡಿಬೇಕು. ಇದನ್ನು ಕಂಡುಹಿಡಿದ್ರೆ ಸಾಕು. ನೋಡ್ರಲ್ಲೇ ಈಗ ಇದು 40 ಡಿಗ್ರಿ ಆದ್ರೆ ಇದು ಎಷ್ಟಾಗಿರ್ತದೆ ಹೇಳ್ರೋಣ, ಇದು 90 ಇರ್ತದೆ. ಲಂಬ ಆಗಿರ್ತಾವೆ, ಇಲ್ಲಿ ಲಂಬ ಕೋನ ಆಗಿರ್ತಾವೆ. 90 40 ಕೂಡಿಸಿದ್ರೆ 130. ಇದು ತ್ರಿಭುಜದ ಒಟ್ಟು ಕೋನಗಳ ಮೊತ್ತ 180. 180 - 130 50 ಡಿಗ್ರಿ. ಇದು 50 ಆದ್ರೆ ಇದು ಎಷ್ಟಾಗ್ತದೆ, ಇದು 50 ಆಗ್ತದೆ. ಬಿಕಾಸ್ ಇಲ್ಲಿ ನೋಡ್ರಿ, ಇದು 90 ಆದ್ರೆ ಇದು 90 ಆಯ್ತು. ಓಕೆ. ಮತ್ತು ಇವೆರಡು ಸರ್ವಸಮ ತ್ರಿಭುಜಗಳಾಗ್ತಾವೆ. ಇದಕ್ಕೆ ಇದು ಸಮನಾಗೈತೆ ರೇಡಿಯಸ್, ಇದಕ್ಕೆ ಇದು ಸಮನಾಗಿದೆ. ಮತ್ತು ಈ ಕೋನಕ್ಕೆ ಈ ಕೋನ ಸಮನಾಗೈತಿ. ಇದು ಅಂದರೆ ಬಾಹು ಕೋನ ಬಾಹು. ಬಾಹು ಸಿದ್ಧಾಂತದ ಪ್ರಕಾರ ಎರಡೂ ಸರ್ವಸಮ ತ್ರಿಭುಜಗಳು. ಎರಡೂ ಸರ್ವಸಮ ತ್ರಿಭುಜಗಳಾದರೆ ಇದು 50 ಆದರೆ ಇದು 50 ಆಯ್ತು. ಅಲ್ಲ, 50 50 ಕೂಡಿಸಿದ್ರೆ 100 ಡಿಗ್ರಿ ಆಗ್ತದೆ. ಸೊ ಹಾಗಾದರೆ ಎಷ್ಟು ಕೋನ ಬಂದಂಗಾಯ್ತು, 100 ಬಂದಂಗಾಯ್ತು. ಅದನ್ನ ನಾನು ಇಲ್ಲಿ ನೋಡ್ರಿ ಪ್ರೂವ್ ಮಾಡಿದ್ದಾರೆ. ಈ ಆ್ಯಂಗಲ್ ಟ್ರ್ಯಾಂಗಲ್ AOPಯಲ್ಲಿ OAP 90 ಮತ್ತು OA ಪರ್ಪೆಂಡಿಕ್ಯುಲರ್ ಟು AP ಗೊತ್ತಿದೆ ನಮಗೆ. ಮತ್ತು ಇಲ್ಲಿ AOP 180 - 90 + 40 130 ಆಯ್ತು. ಅಂದರೆ AOP ಎಷ್ಟು ಬಂತು, 50 ಬಂತು. ಇದು 50 ಆಯ್ತು. ಈಗ ನೋಡ್ರಿ, AOP ಮತ್ತು OBP
ಎರಡು ಈಕ್ವಲ್ ಇರ್ತಾವೆ. ಯಾಕಂತಂದರೆ ಇವೆರಡು ಸರ್ವಸಮ ತ್ರಿಭುಜಗಳಾಕಾವು. ಅವೆರಡು ಸರ್ವಸಮ ಹೆಂಗೆ ಅನ್ನೋದು ನಾನು ನಿಮಗೆ ಹೇಳಿದ್ದೆಲ್ಲ. ನೋಡ್ರಿ, ಅವೆರಡು ಸರ್ವಸಮ ಅನ್ನೋದು ಹೆಂಗೆ ಅನ್ನೋದು ಹೇಳ್ತೀನಿ. ಇದು ಕಾಮನ್ ಐತಿ, ಹೌದು. ಆಮೇಲೆ ಇದಕ್ಕಿದು ಸಮ ಐತಿ, ಇದಕ್ಕಿದು ಸಮ ಐತಿ. ಮತ್ತು ಇದು 90 ಆದ್ರೆ ಇದು 90. ಬಾಹು ಕೋನ ಬಾಹು ಅಥವಾ ಲಂಬಕರ್ಣ ವಿಕರ್ಣ ಬಾಹು, ಲಂಬ ಕೋನ ವಿಕರ್ಣ ಬಾಹು ಸಿದ್ಧಾಂತದ ಪ್ರಕಾರ ಎರಡು ಸರ್ವಸಮ ತ್ರಿಭುಜಗಳಾದ್ರೆ ಈ ಕೋನಕ್ಕೆ ಈ ಕೋನ ಸಮನಾಗಿರ್ತೈತಿ. 50 + 50 100 ಆಗ್ತದೆ. ಅರ್ಥ ಆಯ್ತಲ್ಲ? ಮುಂದಿನ ಪ್ರಶ್ನೆ ಹೋಗೋಣ. 23ನೇ ಪ್ರಶ್ನೆ. ಅಂಕಗಣಿತದ ಮೂಲ ಪ್ರಮೇಯದ ಪ್ರಕಾರ 40 = x⁻y × z ಆದರೆ xy ಬೆಲೆಯನ್ನು ಮತ್ತು z ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ. ಬಹಳ ಈಸಿ ಅದ. ಈ 40ನ ಈ ಫಾರ್ಮ್ಯಾಟ್ ಒಳಗೆ ಎಕ್ಸ್ಪ್ರೆಸ್ ಮಾಡಬೇಕು. ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಇದರ ಫ್ಯಾಕ್ಟರ್ಸನ್ನು ಕಂಡುಹಿಡಿಯಿರಿ. ಫ್ಯಾಕ್ಟರ್ಸ್ ಏನು ಬಂತು? 2 × 2 × 5 ಬಂತು. ಅಂದರೆ 2³ × 5⁻1 ಬಂತು. ಈ ಎಕ್ಸ್ ಇದ್ದ ಜಾಗದಾಗ 2 ಇದ್ದ ಜಾಗದಾಗ ಅಂದ್ರೆ ಎಕ್ಸ್ ಐತಿ, ಅಂದರೆ x = 2 ಐತಿ. ಇದು y ಜಾಗದಾಗ 3 ಐತಿ, y = 3 ಆಯ್ತು. z ಇದ್ದ ಜಾಗದಾಗ 5 ಐತಿ, z = 5 ಆಯ್ತು. ಇವ x y z ಅನ್ನೋ ಬೆಲೆ. ಓಕೆ, ಬಹಳ ಈಸಿ ಐತಿ. 24ನೇ ಪ್ರಶ್ನೆ. a 1y b 4 3 c x 6 ಮತ್ತು d 3 5 ಈ ಒಂದು ಸಮಾಂತರ ಚತುರ್ಭುಜದ ಅನುಕ್ರಮ ಶೃಂಗಗಳಾದರೆ x ಮತ್ತು y ಬೆಲೆಯನ್ನು ಕಂಡುಹಿಡಿಯಿರಿ ಅಂತ. ಅನುಕ್ರಮ ಶೃಂಗಗಳು XY ಬೆಲೆಯನ್ನು ಕಂಡುಹಿಡಿಬೇಕು. XY ಬೆಲೆಯನ್ನು ನೋಡ್ರಿ ಈಸಿ ಮೆಥಡ್ದಿಂದ ಕಂಡುಹಿಡಿಬೋದು. ಈ ಸಮಾಂತರ ಚತುರ್ಭುಜದೊಳಗೆ ಎರಡೂ ವಿಕರ್ಣಗಳು ವಿಭಾಗಿಸ್ತಾವೆ. ಅಂದರೆ ಒಂದೇ ಕಾಮನ್ ಬಿಂದು ಇರ್ತದೆ, ಮಧ್ಯ ಬಿಂದು ಒಂದೇ ಇರ್ತದೆ. ಮಧ್ಯ ಬಿಂದುವಿನ ಸೂತ್ರ ಏನಾಗಾದ್ರೆ ಈಕ್ವಲ್ ಒಳಗಿದ್ರೆ ಮಧ್ಯ ಬಿಂದುವಿನ ಸೂತ್ರ ಏನಾಗ್ತದೆ? x1 + x2/2 ಆಮೇಲೆ y1 + y2/2. ಇದು ಮಧ್ಯಬಿಂದುವಿನ ಸೂತ್ರ. ಮಧ್ಯಬಿಂದು ಇವೆರಡು ಈಕ್ವಲ್ ಇರ್ತೈತಿ. ಎರಡು ಈಕ್ವಲ್ ಮಾಡೋದು, ಬೆಲೆಯನ್ನು ತುಂಬೋದಿಲ್ಲ. ಈ ಶೃಂಗ ಈ ಶೃಂಗ ಅಂತ ತಗೊಂಡ್ರೆ x + 1/2 6 + y/2 ಮತ್ತು 4 + 3/2 3 + 5/2 ಆಗ್ತೈತಿ. ಸಿಂಪ್ಲಿಫೈ ಮಾಡ್ರಿ. ಒಮ್ಮೆ ಇದನ್ನ ಇದಕ್ಕೆ ಈಕ್ವಲ್ ಮಾಡ್ರಿ, ಒಮ್ಮೆ ಇದನ್ನ ಇದಕ್ಕೆ ಈಕ್ವಲ್ ಮಾಡ್ರಿ. x + 1/2 = 7/2 ಆಯ್ತು. 6 + y/2 = 4 ಆಯ್ತು. ಈಗ ಈ ಎರಡು ಕ್ಯಾನ್ಸಲ್ ಆಯ್ತು. x + 1 = 7 ಆಯ್ತು. +1 ಈ ಕಡೆ ಕಳಿಸಿದ್ರೆ -1, x = 6 ಆಯ್ತು. ಇಲ್ಲಿ 2ನೇ ಈ ಕಡೆ ಕಳಿಸಿದ್ರೆ 4 2 8 ಆಯ್ತು. 6ನೇ ಈ ಕಡೆ ಕಳಿಸಿದ್ರೆ -6 ಆಯ್ತು. y = 8 - 6 2 ಆಯ್ತು. x ಕಂಡುಹಿಡಿದಕ್ಕೆ 6, ಅದಕ್ಕೆ ಹಾಫ್ ಮಾರ್ಕ್ಸ. y ಕಂಡುಹಿಡಿದ್ರೆ ಅದಕ್ಕೆ ಅದಕ್ಕೆ ಅರ್ಧ ಮಾರ್ಕ್ಸ. ಓಕೆ, y = 2 ಆಯ್ತು. ಇವೆಲ್ಲ ಬೆಲೆಗಳ ಸಿಕ್ಕು ನಮಗೆ. ನಿಮ್ಗೆ ಈ ವಿಡಿಯೋ ನೋಡೋಕೆ ಸ್ವಲ್ಪ ಬೇಸರ ಅಂತ ಅನ್ನಿಸ್ಬೋದು, ಆದ್ರೂ ನೋಡ್ರಿ. ಯಾಕಂದ್ರೆ ಸ್ಟಡಿಗೆ ಹೆಲ್ಪ್ ಮಾಡಿದ್ರೆ ನಿಮಗೆ ಇದು ಉಪಯೋಗ ಆಗುತ್ತೆ. ಸ್ಟಡಿಗೆ ಹೆಲ್ಪ್ ಮಾಡುವಂಥ ಯಾವುದೋ ಕಂಟೆಂಟನ್ನು ಈ ರೀಲ್ಸು ಇದನ್ನು ನೋಡಿ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಇವುಗಳನ್ನು ನೋಡ್ರಿ ಅಂತ ನಾನು ನಿಮಗೆ ಕೇಳ್ಕೊತೀನಿ. ಸೊ ಈ 10ನೇ ತರಗತಿ ಅನ್ನೋದು ಒಂದು ಇಂಪಾರ್ಟೆಂಟ್ ಘಟ್ಟ ಆಗ್ತದೆ ನಿಮ್ಗೆ. ಇದನ್ನು ಕ್ರ್ಯಾಕ್ ಮಾಡಿ ಔಟ್ ತೊಗೊಂಡ್ರೆ ನೋಡ್ರಿ, ಖುಷಿ ಅನ್ನೋದು ನಿಮಗೆ ಸಿಗ್ತದ, ನಿಮ್ಮ ಪೇರೆಂಟ್ಸಿಗೆ ಸಿಗ್ತದ, ನಿಮ್ಮ ಟೀಚರ್ಸಿಗೆ ಸಿಗ್ತದ. ಎಷ್ಟು ಒಂದಕ್ಕೊಂದು ಲಿಂಕ್ ಇರ್ತಾವೆ. ಮುಂದಿನ ಪ್ರಶ್ನೆ ಹೋಗೋಣ. 25ನೇ ಪ್ರಶ್ನೆ. 25ನೇ ಪ್ರಶ್ನೆಯಿಂದ ಏನಂತಂದರೆ 3 ಅಂಕದ ಪ್ರಶ್ನೆ ಆಗಿರ್ತಾವೆ. p of x = x² + 7x + 10 ಈ ವರ್ಗ ಬಹುಪದೋಕ್ತಿಯನ್ನು ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. p of x = x² + 7x + 10 ಅಂತ ಇದೆ. ಇದರದ ಏನು ಮಾಡ್ಬೇಕಂದ್ರೆ ನಾವು ಶೂನ್ಯತೆಗಳನ್ನು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಬೇಕು. ಎರಡು ಆ ಶೂನ್ಯತೆಗಳನ್ನು ಕಂಡುಹಿಡಿಬೇಕು ಮತ್ತು ಸಂಬಂಧಗಳನ್ನು, ಈ ಸಹಗುಣಕಗಳನ್ನು ಅದ್ರ ಜೊತೆ ನೋಡಿ ಉತ್ತರ ಎರಡು ಸೇಮ್ ಬರ್ತಾವಿಲ್ಲ ಅಂತ ನೋಡಬೇಕು. ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇಂಥವು ತುಂಬ ಅನೇಕ ಪ್ರಶ್ನೆಗಳನ್ನು ಅವ್ರು ಕೇಳಿದ್ದಾರೆ ಮತ್ತು ಅವುಗಳನ್ನೆಲ್ಲನೂ ನೀವು ಸ್ಕೂಲಲ್ಲಿ ಡಿಸ್ಕಷನ್ ಮಾಡಿರ್ತೀರಿ. ಅದೇ ರೀತಿ ಸೇಮ್ ಕ್ವಶನಲ್ಲಿ ಎಕ್ಸಾಮಲ್ಲಿ ಬಿದ್ದಿದೆ. p of x = x² + 7x + 10 ಅಂತ ಇದೆ. ಈಗ
ಈ ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಸ್ಪ್ಲಿಟ್ ಮಾಡಿಕೊಂಡು ಇದರ ಮೂಲಗಳನ್ನು ಕಂಡುಹಿಡಿಯೋಣ. ಸ್ಪ್ಲಿಟ್ ಹೆಂಗೆ ಮಾಡ್ತೀರಿ? 10 ಐತಿಲ್ಲ, ಇದ್ರ ಸಹಗುಣಕ ಏನೂ ಇಲ್ಲ, ಸಂಖ್ಯಾ ಸಹಗುಣಕ 10 ಅಂತ ತೊಗೊಂಡ್ರೆ ಸ್ಪ್ಲಿಟ್ ಮಾಡಬೇಕು. 2 ಐದ್ಲೆ 10 ಕೂಡಿಸಿರೆ ಕಳೆದ್ರೆ +7 ಬರ್ತದೆ, ಅಂದರೆ ಪ್ಲಸ್ ಆಗ್ತದೆ. +5x + 2x + 10. x ಕಾಮನ್ ಬರ್ತದೆ, x + 5 ಉಳಿತು, +2 ಕಾಮನ್ ತೆಗೆದ್ರೆ x + 5 ಆಯಿತು. ಎರಡೂ ಕಡೆ x + 5 ಕಾಮನ್ ಬರ್ತದೆ, ಇಲ್ಲಿ x ಉಳಿತು, ಇಲ್ಲಿ +2 ಉಳಿತು. ಒಮ್ಮೆ x + 5 = 0 ಮಾಡಿರಿ, ಒಮ್ಮೆ x + 2 = 0 ಮಾಡಿರಿ. +5 ಈ ಕಡೆ ಕಳಿಸಿದರೆ -5 ಆಯಿತು, +2 ಈ ಕಡೆ ಕಳಿಸಿದರೆ -2 ಆಯಿತು. ಶೂನ್ಯತೆಗಳು ಅದವು. ಇವುಗಳನ್ನು ಶೂನ್ಯತೆಗಳ ಮೊತ್ತ ಏನಂತ ತಗೋತೀವಿ ನಾವೀಗ? ಏನಿದೆ α + β = -b/a ಮತ್ತು α β = c/a. ಈ ಆಲ್ಫಾ ಮತ್ತು ಬೀಟಾನ ಮೂಲಗಳಾಗ್ತಾವೆ. ಒಂದು ಮೂಲ ಏನೈತಿ -5 ಐತಿ, ಒಂದು ಮೂಲ -2 ಐತಿ. ಈಗ ಮೂಲಗಳ ಮೊತ್ತ ತಗೊಳ್ರಿ. -5 +(-2) ಅಂದರೆ -2 ಆಯಿತು, +++, 5 + 2 = 7, ಗ್ರೇಟರ್ ನಂಬರ್ -7 ಆಯಿತು. ಸಹಗುಣಕ -b/, ಉತ್ತರನೂ -7 ಬರಬೇಕು. ಹಾಗಾದರೆ ಎಷ್ಟದೆ ಇಲ್ಲಿ ನೋಡ್ರಿ, p ಇದ್ದಲ್ಲಿ ಏನಿದೆ +7 ಐತಿ, -7 / ಎಷ್ಟೈತಿ 1 ಐತಿ. ಉತ್ತರ ಎಷ್ಟು ಬಂತು? -7 ಬಂತು. ಈ ಮೊತ್ತ ಕರೆಕ್ಟ್ ಐತಿ. ಇನ್ನು ಗುಣಲಬ್ಧವನ್ನು ನೋಡೋದಾದರೆ α × β ಅಂದರೆ -2 × -5 -+2 5 ಅಂದರೆ 2 ಐದ್ಲೆ 10 ಆಯಿತು. ಮತ್ತು ಸಹಗುಣಕಗಳನ್ನು ತಗೊಳ್ಳೋದಾದ್ರೆ c/a ಅಂತ ನೋಡ್ತೀವಿ. c ಏನೈತಿ? 10 ಐತಿ, a 1 ಐತಿ, ಸಹಗುಣಕ 1 ಐತಿ. 10/1 ಉತ್ತರ ಎಷ್ಟು ಬರ್ತದೆ? 10 ಬರ್ತದೆ. ಎರಡು ಉತ್ತರ ಸೇಮ್. ಪ್ರೂವ್ ಆಯಿತು. 26ನೇ ಪ್ರಶ್ನೆ. ವೃತ್ತದ ಮೇಲಿನ ಯಾವುದೇ ಒಂದು ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಅಂತ ಸಾಧಿಸಿ. ಪ್ರಮೇಯ. ಎಲ್ರಿಗೂ ನಾನು ಈ ಮೊದಲಿಗೆ ಅನೇಕ ತರಗತಿಗಳಲ್ಲಿ ಹೇಳಿದ್ದೀನಿ ಕೂಡ. ಏನು ಅಂದರೆ, ಪ್ರಮೇಯಗಳನ್ನು ಪ್ರಾಕ್ಟೀಸ್ ಮಾಡಿರಿ. ಪ್ರಮೇಯಗಳನ್ನು ಎಲ್ಲೂ ಸ್ಕಿಪ್ ಮಾಡ್ದೇ ಪ್ರಮೇಯಗಳನ್ನು ಪ್ರಾಕ್ಟೀಸ್ ಮಾಡಿ. ಅದೇ ನಿಮಗೆ ಅಂದರೆ ಫಿಕ್ಸ್ ಮಾರ್ಕ್ಸ್. ಅದು ಅದರಲ್ಲಿ ಏನೂ ಚೇಂಜಸ್ ಆಗೋದಿಲ್ಲ. ಅಂದರೆ ಅದರ ಪ್ರೂಫ್ ನೋಡ್ರಿ. ಇದು ಪಿಕ್ಚರ್ ಇದೆ, ದತ್ತವನ್ನು ಬರಿಬೇಕು, ಸಾಧನೆಯ ಬರಿತೀರಿ, ರಚನೆ ಬರಿತೀರಿ. ಸಾಧನೆ ಬಹಳ ಸಿಂಪಲ್ ಅದ. ಈ ಪ್ರಮೇಯವನ್ನು ಕೇಳಿದ್ದಾರೆ 3 ಮಾರ್ಕ್ಸಿಗೆ. ತುಂಬ ಈಸಿ ಆದಂಥ ಪ್ರಮೇಯ. ಓಕೆ. ಮತ್ತು ಇವನು ಓನ್ ವರ್ಡ್ ಒಳಗೆ ಬರೆದ್ರೂ ಕೂಡ ಮಾರ್ಕ್ಸ್ ಸಿಗ್ತದೆ ಇಲ್ಲಿ. 27ನೇ ಪ್ರಶ್ನೆ. cos A / 1 + sin A + 1 + sin A / cos A = 2 sec A ಅಂತ ಸಾಧಿಸ್ರಿ ಅಂತ ಹೇಳಿದ್ದಾರೆ. LHS ಅಥವಾ 5 cos square 60 + 4 sec square 30 - tan square 45 / sin square 30 + cos square 30 ಇದರ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇದನ್ನು ತಗೊಳ್ಳೋಣ. ಇಲ್ಲಿ LHS ಏನಿದೆ? cos A / 1 + sin A + 1 + sin A / cos A = ಇದನ್ನ LHS ತಗೊಳ್ರಿ. ಇದರದ್ದು LCM ಏನು ಬರ್ತದೆ? 1 + sin A × cos A, cos A × 1 + sin A. ಇಲ್ಲಿ cos A ಐತೆನೇನ? ಇಲ್ಲ, ಅದನ್ನು ಮಲ್ಟಿಪ್ಲೈ ಮಾಡಿರಿ. ಇಲ್ಲಿ 1 + sin A ಐತೆನಾ? ಇಲ್ಲ, 1 + sin A ಮಲ್ಟಿಪ್ಲೈ ಮಾಡಿರಿ. cos A × cos A cos square A, 1 + sin A ಹೋಲ್ ಸ್ಕ್ವೇರ್ ಆಯಿತು. ಈ cos ಸ್ಕ್ವೇರ್ ಏನ? ಇದನ್ನು A + b ಹೋಲ್ ಸ್ಕ್ವೇರ್. ಈ ಸೂತ್ರ ಹಚ್ಚ. A² + 2ab + b². ಈ ಸೂತ್ರ ಹಚ್ಚಿಬಿಡ್ರಿ. A ಇದ್ದಲ್ಲಿ ಏನಿದೆ? 1 ಇದೆ. b ಇದ್ದಲ್ಲಿ ಏನೈತಿ? sin A ಹೋಲ್ ಸ್ಕ್ವೇರ್. ಏನಾಗ್ತದೆ? 1² + 2 × 1 × sin A + sin ಸ್ಕ್ವೇರ್ A. ಓಕೆ. 15 ಬರ್ತಿದೆ ನೋಡ್ರಿ. cos square A + 1 + sin square A + 2 sin A. ಒಂದು ಸ್ವಲ್ಪ ಇಲ್ಲಿ ಪ್ಲೇಸ್ ಹಿಂದೆ ಮುಂದೆ ಆದರೂ ಕೂಡ ಕರೆಕ್ಟೇ ಅದು. ಅದು ಪ್ಲೇಸ್ ಚೇಂಜ್ ಇದ್ರೂ ಕೂಡ ಆನ್ಸರ್ ಕರೆಕ್ಟೇ ಬರುತ್ತೆ. ಅದರಲ್ಲಿ ಏನು ಮಿಸ್ಟೇಕ್ ಇಲ್ಲ. / cos A + 1 + sin A ಆಯಿತು. ಈ cos A² sin square A ಕಂಬೈನ್ ಮಾಡಿರಿ. ಐಡೆಂಟಿಟಿ ನಿಮ್ಗೆ ಗೊತ್ತಿರ್ಬೋದು. sin square A + cos square A = 1. ಅದನ್ನೆರಡು ಕೂಡಿಸಿದ್ರೆ 1 ಉತ್ತರ ಬರುತ್ತೆ. 1 + 1 2 sin A ಆಯಿತು. ಇದನ್ನು ಕೂಡಿಸ್ರಿ. 2 + 2 sin A / cos A. ಅದು ಡಿನಾಮಿನೇಟರ್ ಎಲ್ಲ ಕಡೆ ಕಾಮನ್ ಅದೇ ಬರ್ತದೆ, ಏನೂ ಚೇಂಜಸ್ ಇಲ್ಲ. cos A ಬ್ರಾಕೆಟ್ 1 + sin A ಆಯಿತು. ಇಲ್ಲಿ 2 ಕಾಮನ್ ತೆಗಿರಿ. ಏನು ಉಳಿತು? 1 + sin A / cos A × sin A. ಈ 1 + sin A 1 + sin A ಕ್ಯಾನ್ಸಲ್ ಆಯಿತು. 2 / cos A ಆಯಿತು. 2 × ಈ 1 / cos A ಬರೀರಿ.
ಸಪ್ರೇಟ್ ಮಾಡಿ ಬರೀರಿ. 1 / cos ಏನು sec A. ಇದೇನಂತಂದ್ರೆ RHS ಐತಿ. ಎಸ್, 3 ಮಾರ್ಕ್ಸ್ ಸಿಕ್ಕೇ ಬಿಟ್ಟು. ಇದರ ಆಪ್ಷನ್ ಕೂಡ ಟ್ರೈ ಮಾಡೋಣ. ಆಪ್ಷನಲ್ ಕ್ವಶನ್ ಏನಿದೆ, 5 cos square 60 plus 4 sec square 30 minus tan square 45 divided by sin square 30 plus cos square 30 ಇದರ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದೆ. ಬಡ ಏನು ಮಾಡ್ರಿ, ವ್ಯಾಲ್ಯೂ ಬರ್ಕೊಡ್ರಿ. cos 60 ಅಂದರೆ ಎಷ್ಟ, sec 30 ಅಂದರೆ ಎಷ್ಟ, tan 45 ಅಂದರೆ ಎಷ್ಟ, sin 30 ಅಂದರೆ ಎಷ್ಟ, cos 30 ಅಂದರೆ ಎಷ್ಟ, ಅಷ್ಟು ವ್ಯಾಲ್ಯೂ ಬರ್ಕೊಡ್ರಿ. ಇವನು ಯಾವ ರೀತಿ ನೆನಪಿಡಬೇಕು ಅಂತ ನಾನು ಈ ಗರಗು ಗರಗ್ ಯೂಟ್ಯೂಬ್ ಚಾನಲಲ್ಲಿ ಹೇಳಿದ್ದೀನಿ. ಇಲ್ಲಿದೆ ನೋಡ್ರಿ, ಗರಗು ಗರಗ್ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿದ್ರೆ ಸಿಗ್ತದೆ. ಮತ್ತು ಈ ವಿಡಿಯೋಗಳನ್ನ ನಿಮ್ಮ ಫ್ರೆಂಡ್ಸ್ ಅವ್ರಿಗೂ ಕೂಡ ಶೇರ್ ಮಾಡಿರಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಈ ಸ್ಕ್ವೇರ್ನ ಒಳಗಡೆ ತೊಗೊಂಬರ್ರಿ, 5 × 1/4 ಆಯಿತು, ಪ್ಲಸ್ 4 ಇಂಟು ಈ ಸ್ಕ್ವೇರ್ನ ಒಳಗಡೆ ತೊಗೊಂಬರ್ರಿ, 2 ಸ್ಕ್ವೇರ್ 4 ಆಯಿತು, ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯಿತು, 4/3 ಮೈನಸ್ 1 ಸ್ಕ್ವೇರ್ 1 ಆಯಿತು. ಈಗ ಇಲ್ಲಿ 5 1 5 ಆಯಿತು, 5/4 ಇದು 4 4 16/3 ಆಯಿತು, ಮೈನಸ್ 1 ಹೋಲ್ ಡಿವೈಡ್ ಬೈ 1 ಆಯಿತು. ಹೋಲ್ ಡಿವೈಡ್ ಬೈ 1 ಅಂದರೆ ಇದನ್ನು ಬಿಟ್ಟುಬಿಡ್ರಿ. ಬರೀ ಈಗೇನು ಬಂತು, 5/4 ಪ್ಲಸ್ 16/3 ಮೈನಸ್ 1 ಡಿವೈಡ್ ಬೈ 1 ಆಯ್ತು. ಇದರದ್ದೆಲ್ಲ LCM ತಗೊಂಡ್ಬಿಟ್ರೆ 4 3 1 LCM ಹೆಂಗೆ ತೆಗಿತೀರಿ, ಅಪವರ್ತನ ವಿಧಾನದಿಂದ. 2 2 3 1 ಉಳಿತು. ಇವೆಲ್ಲ ಬೇರೆ ಬೇರೆ ಅಪವರ್ತನಕ್ಕವು. 1 3 3 3 2 6 6 2 12. LCM ಏನು ಬಂತು, 12 ಬಂತು. 4 ಎಷ್ಟಲೆ 12, 4 3 12, 3 ಎಷ್ಟಲೆ 12, 3 4 1 12, 3 5 15 ಆಗ್ತದೆ. ಪ್ಲಸ್ 16 4 ಎಷ್ಟು, 64 ಮೈನಸ್ 12 ಡಿವೈಡ್ ಬೈ 12 ಬರ್ತದೆ. ಓಕೆ, 15 ಪ್ಲಸ್ 64 ಎಷ್ಟು ಬರ್ತದೆ, 9 1 79 ಮೈನಸ್ 12 ಡಿವೈಡ್ ಬೈ 12 ಆಗ್ತದೆ. 79 ಮೈನಸ್ 12 ಎಷ್ಟಾಗ್ತದೆ, 67 ಡಿವೈಡ್ ಬೈ 12 ಆಗ್ತದೆ. ಓಕೆ, ಇದು ಆನ್ಸರ್ ಆಗ್ತದೆ. ಇದ್ಮೇಲೆ ನಾನು ಮುಂದೆ ಸೊಲ್ಲೆ ನೀವು ನೋಡ್ಬೋದು, ಇಲ್ಲಿ ಕಂಟಿನ್ಯೂ ಪಾರ್ಟ್ ಇದೆ, ಅಲ್ಲಿ 67 ಡಿವೈಡ್ ಬೈ 12 ಐತಿ. ಇಷ್ಟೆಲ್ಲ ಬಿಟ್ರೆ ನಿಮಗೆ ಸಂಪೂರ್ಣವಾದಂಥ ಅಂಕಗಳು ಸಿಗ್ತಾವೆ. ಸೂಚನೆ ಕೊಟ್ಟಾರ ನೋಡ್ರಿ, ಈ sin square 30 ಪ್ಲಸ್ cos square 30 = 1 ಬಂದ್ಬಿಡ್ತದೆ. ನೀವು ಡೈರೆಕ್ಟ್ಲಿ 1 ತುಂಬಿದ್ರೂ ಕೂಡ ಕರೆಕ್ಟ್, ವ್ಯಾಲ್ಯೂ ತುಂಬಿದ್ಲೆ 1 ವ್ಯಾಲ್ಯೂ ತುಂಬಿದ್ರೆ ಅದು ಕೂಡ ಕರೆಕ್ಟ್ ಆಗ್ತದೆ. ಇಪ್ಪತ್ತೆಂಟನೇ ಪ್ರಶ್ನೆ, ಕೊಟ್ಟರ ಚಿತ್ರದಲ್ಲಿ O ಕೇಂದ್ರವರ ವೃತ್ತದ ತ್ರಿಜ್ಯ 21 ಸೆಂಟಿಮೀಟರ್ ಆಗಿದೆ. AOB 60 ಆಗಿದೆ. 60 ಡಿಗ್ರಿ APB ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಈ ಶೇಡೆಡ್ ಪಾರ್ಟ್ ದಷ್ಟ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಯಾವ ರೀತಿ ಕಂಡುಹಿಡಿಬೇಕಂದ್ರೆ, ಫಸ್ಟ್ ಏನು ಮಾಡ್ಬೇಕಂದ್ರೆ, ಈಗ ಅದನ್ನ ಇದು ಈ ಎಲ್ಲ ಏರಿಯಾದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ನಿಮಗೆ ಡೈರೆಕ್ಟಾಗಿ ಗೊತ್ತಿದೆ. ಈ ಎಲ್ಲ ಏರಿಯಾ ವಿಸ್ತೀರ್ಣವನ್ನು ಹೆಂಗೆ ಕಂಡುಹಿಡಿತೀರಿ, ವಿಸ್ತೀರ್ಣ is equal to theta 60 divided by 360 into pi r square ಯೂಸ್ ಮಾಡಬೇಕು. ವಿಸ್ತೀರ್ಣ ಬೇಕಾದರೆ pi ಇಂಟು r ಎಷ್ಟಿದೆ, 21 ಇಂಟು 21, r ಸ್ಕ್ವೇರ್ ಅಂದರೆ 21 ಇಂಟು 21. ಓಕೆ, ಈ ಪೈನ ವ್ಯಾಲ್ಯೂ ತುಂಬಿದರೆ 21 divided by 7 ಇಂಟು 21 ಇಂಟು 21, 60 divided by 360. 7 1 7 3 3 1 3 1 3 2 120. 0 ಬಂತ, 5 21 ಉಳಿತು, 120 ಉಳಿತು, ಇದು 12. 2 2 60 2 11. ಓಕೆ, 2 60 2 11. 3 3 20 3 7. ಓಕೆ, 3 20 3 7. ಈ 0 ಕ್ಯಾನ್ಸಲ್ ಆಯ್ತು. 2 1 2 3 6. ಮತ್ತು ಈ 7 ಇತ್ತಲ್ಲ ಇಲ್ಲಿ, ಈ 7 ಕ್ಯಾನ್ಸಲ್ ಆಗ್ತದೆ. ಕ್ಯಾನ್ಸಲ್ ಆದರೆ ಇಲ್ಲೇನು ಉಳಿತು, 11 ಇಂಟು 21 ಉಳಿತು. ನೋಡ್ರಿ, ಇದನ್ನು ಬಿಡ್ರಿ, ಇಲ್ಲಿ ನೋಡ್ರಿ, ಕ್ಯಾನ್ಸಲೇಷನ್ ಅವರು ಕೊಟ್ಟಿದ್ದಾರೆ. 7 1 7 3. ಓಕೆ, ಆಮೇಲೆ 0 ಕ್ಯಾನ್ಸಲ್ ಆಯ್ತಾ, 6 1 6 6. ಆಮೇಲೆ 3 2 3 11 11 3 ಉಳಿತು. ಆಮೇಲೆ 21. ಈ 3 ಅನ್ನೋದು ಎಲ್ಲಿ ಕ್ಯಾನ್ಸಲ್ ಆಗ್ತದ, ಇಲ್ಲಿ 2 ಏನು ತಗೋತೀನವ
ಮೂರಲೆ ಅಂತ ಇದೆ. ಆ ಮೂರು ಕ್ಯಾನ್ಸಲ್ ಆಗ್ತದೆ. 11 ಇಂಟು 21 11 ಇಂಟು 21 31 ಸೆಂಟಿಮೀಟರ್ ಸ್ಕ್ವೇರ್ ಆತ. ಈಗ ನೋಡ್ರಿ, ಇನ್ನು ಅವರು ಈ ಶೇಡೆಡ್ ಪಾರ್ಟ್ ಅಷ್ಟೇ ಕೇಳಿದ್ದಾರೆ, ಈ ಭಾಗ ಕೇಳಿದ್ದಾರೆ. ಮೊದಲು ಟೋಟಲ್ ಕಂಡು ಹಿಡಿದು ಈ ಟ್ರ್ಯಾಂಗಲ್ ಮೈನಸ್ ಮಾಡಿಬಿಟ್ರೆ ಈ ಭಾಗ ಉಳಿತದ. ಈ ಟ್ರ್ಯಾಂಗಲ್ ಏರಿಯಾ ಬೇಕಲ್ಲ ನಮಗೆ. ಟ್ರ್ಯಾಂಗಲ್ ಏರಿಯಾ ಬೇಕಾದ್ರೆ ಯಾವ ತ್ರಿಭುಜನೂ ಆಗ್ತದೆ ನೋಡ್ರಿ. ಇದು 21 ನೋಡ್ರಿ, ಈ 21 ಇದು 21 ಆಯ್ತು. ಇದು 21 ಇದು 21 ಅಂದ್ರೆ ಇವೆರಡೂ ಕೋನಗಳು ಸಮನಾಗಿರ್ತಾವೆ. ಇದು 60 ಐತಿ, ಸಮದ್ವಿಭಾವ ತ್ರಿಭುಜ ಇದು. ಇದು 60. 180 60 ಮೈನಸ್ ಮಾಡಿ ಎಷ್ಟು ಉಳಿತು? 120. ಈ 120 ಇದಕ್ಕೆ ಎರಡು ಕಡೆ ಡಿಸ್ಟ್ರಿಬ್ಯೂಟ್ ಮಾಡಿದರೆ 60 60 ಅಂದರೆ ಸಮಕೋನೀಯ ತ್ರಿಭುಜ ಆತಿದೆ. ಇದು 60 ಇದು 60. ಸಮಕೋನೀಯ ಅಂದ್ರೆ ಸಮಬಾಹು ತ್ರಿಭುಜನೂ ಆಗ್ತದೆ. ಅದು ಸಮಬಾಹು ತ್ರಿಭುಜ ಅಂದ್ರೆ ಇದು 21 ಇದು 21 ಇದು 21. ಈ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರನ √3/4 a² ಅಂತ ಆಗ್ತದೆ. ಎ ಅಂದರೆ 21, √3 ವ್ಯಾಲ್ಯೂ 1.73 / 4 ಎ ಅಂದರೆ 21 × 21. ಸೊ ಸಿಂಪ್ಲಿಫೈ ಮಾಡಿದರೆ 190.73 ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ. ಇದನ್ನ ಇದರೊಳಗೆ ಸಬ್ಟ್ರಾಕ್ಷನ್ ಮಾಡಿಬಿಟ್ರೆ ಉಳಿಯುವಂಥ ವಿಸ್ತೀರ್ಣನ ಏನಂತಂದ್ರೆ ಆ ಶೇಡೆಡ್ ಪಾರ್ಟ್ ಅದ ವಿಸ್ತೀರ್ಣ ಇಲ್ಲಿ ನೋಡ್ಬೋದು. 231 - 190.73 ಸೆಂಟಿಮೀಟರ್ ಸ್ಕ್ವೇರ್. ಸಬ್ಟ್ರಾಕ್ಟ್ ಮಾಡಿಬಿಟ್ರೆ 40.27 ಸೆಂಟಿಮೀಟರ್ ಸ್ಕ್ವೇರ್ ಆಯಿತು. ಓಕೆ, ಇದು ಲಾಸ್ಟ್ ಫೈನಲ್ ಆನ್ಸರ್ 4 ದಶಮಾಂಶದೊಳಗೆ ಇಟ್ಟರೂ ಕೂಡ ಆನ್ಸರ್ ಕರೆಕ್ಟ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ 29ನೇ ಪ್ರಶ್ನೆ ನೋಡ್ರಿ. -1 7 ಮತ್ತು 4 - 3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 2:3 ವಿಭಾಗಿಸುವ ಬಿಂದುಗಳ ನಿರ್ದೇಶಕಗಳನ್ನು ಕಂಡುಹಿಡಿಯಿರಿ. ಭಾಗಶಃ ಪ್ರಮಾಣ ಸೂತ್ರ ಅಂತ ತಗೋತೀವಿ. ಇದು 2:3 ಇದು -1 7 ಮತ್ತು 4 - 3 ಯಾವುದು mx1 + mx2 m1 x1 + m2 x2 / m1 + m2. ಓಕೆ, ಮತ್ತು m1 x2 m1 x2 + m2 x1 / m1 y2 + m2 y1 / m1 + m2. ಇವನಿಲ್ಲಿ ತುಂಬಬೇಕು. m1 m2 ಅಂದರೆ 2 2:3, x1 y1 ಅಂದರೆ -1 7, x2 y2 ಅಂದರೆ 4 - 3. ಇಲ್ಲಿದೆ ನೋಡ್ರಿ ಫಾರ್ಮುಲಾ. ಅವನು ಸಬ್ಸ್ಟಿಟ್ಯೂಟ್ ಮಾಡ್ರಿ. ನಾ ಕೆಳ 8 + × -−−3 1 3 2 3 6 -6 + 7 3 21. ಸಿಂಪ್ಲಿಫೈ ಮಾಡಿದರೆ 5/5 15/5 ಆಗ್ತೈತಿ. 5 1 ಇದು 5 1 5 3 ಅಂದರೆ ಉತ್ತರ 1,3 ಬಂತು. ಇದು ಒಂದು ಆನ್ಸರ್ ಆಗ್ತದೆ. ನೆಕ್ಸ್ಟ್ ಆಪ್ಷನ್ ಇದೆ ನೋಡ್ರಲ್ಲೇ. ಆಪ್ಷನ್ ಪ್ರಶ್ನೆ ಏನೈತಿ? XY ಬಿಂದುವು 3 6 - 3 4 ಬಿಂದುಗಳಿಂದ ಸಮಾನ ದೂರದಲ್ಲಿದ್ದರೆ XY ನಡುವಿನ ಒಂದು ಸಂಬಂಧವನ್ನು ಕಂಡುಹಿಡಿಯಿರಿ. ಅಂದರೆ ಏನು ಸಂಬಂಧ ಐತೆ ಅನ್ನೋದನ್ನು ಕಂಡುಹಿಡಿಬೇಕು. ಇವು ಸಮಾನ ದೂರದೊಳಗದಾವ. PXY ಮತ್ತು A ಇಷ್ಟಾಯ್ತು, B ಇಷ್ಟಾಯ್ತು. ಸೊ PA = PB ಅಂತ ಐತಿ. √x ಡಿಸ್ಟೆನ್ಸ್ ಫಾರ್ಮುಲಾ ಹಚ್ಚಬೇಕು. x - 3 2 + y - 6 2 √x + 3 2 + y - 4 2. ಎರಡು ಕಡೆ ವರ್ಗ ಮಾಡಿದಾಗ ಏನಾಗ್ತೈತಿ? ಈ √ ಅದು ವರ್ಗ ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತೈತಿ. ಇಲ್ಲಿ ಮತ್ತೆ ಏನು ಮಾಡಬೇಕು? a - b ² ಮತ್ತು a - b ² a² + b² - 2ab ಮತ್ತು a + b ² ಸೂತ್ರನ ಅವನ್ನೆರಡು ಹಚ್ಬೇಕಲ್ಲಿ. a² + b² + 2ab ಸೂತ್ರ ಹಚ್ಬಿಟ್ರೆ ನೋಡ್ರಿ ಇವು ಸಮ್ ಟರ್ಮ್ ಕ್ಯಾನ್ಸಲ್ ಆಗ್ತಾವು. ಲಾಸ್ಟ್ ಫೈನಲಿಗೆ ಉಳಿಯೋದನ್ನ ಅಂತಂದ್ರೆ 3x + y - 5 = 0. ಇಲ್ಲಿ -4 ಕಾಮನ್ ತೆಗೆದ್ರೆ ಅವಾಗ 3x + y - 5 = 0. ಇದೇನಂತಂದ್ರೆ ಸಂಬಂಧ, x ಮತ್ತು yಗಳ ನಡುವೆ ಇರುವಂಥ ಸಂಬಂಧವನ್ನು ಸೂಚಿಸ್ತದೆ ಇದು. ಓಕೆ, ಇದು ಎಷ್ಟನೇದಿದೆ? 29ನೇ ಪ್ರಶ್ನೆ. 30ನೇ ಪ್ರಶ್ನೆಗೆ ಹೋಗೋಣ. ಓಕೆ.
ಈಗಾಗಲೇ ನಾನು ಇದನ್ನು ಎಕ್ಸ್ಪ್ಲನೇಷನನ್ನು ಮಾಡಿದ್ದೀನಿ. ಇದು ಹಿಂದಿನ ಪ್ರಶ್ನೆಗೆ ಸಂಬಂಧಪಟ್ಟಂತ ಉತ್ತರ ಆಗಿದೆ. ಸೊ 30ನೇ ಪ್ರಶ್ನೆಯನ್ನು ನೋಡೋದಾದರೆ ಏನು, ಈ ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ. ನೀವು ನೋಡಬಹುದು, ವರ್ಗಾಂತರವನ್ನು ಕೊಟ್ಟಿದ್ದಾರೆ ಅಂದರೆ CI, ಕ್ಲಾಸ್ ಇಂಟರ್ವಲ್, ಆವೃತ್ತಿ ಅಂದರೆ ಫ್ರೀಕ್ವೆನ್ಸಿ. ಸೊ ವರ್ಗಾಂತರ ಇದೆ ಮತ್ತು ಆವೃತ್ತಿ ಇದೆ. ಇನ್ನೊಂದು ಮಧ್ಯಾಂಕವನ್ನು ಕಂಡುಹಿಡಿಯಿರಿ. ಈಗಾಗಲೇ ನೀವು ಮಾಡೆಲ್ ಕ್ವಶನ್ ಪೇಪರನ್ನು ನೋಡಿದರೆ ಒಂದು ಸರಾಸರಿ ಕೊಟ್ಟರೆ ಒಂದು ಮಧ್ಯಾಂಕವನ್ನು ಕೊಟ್ಟಿರ್ತಾರೆ. ನಿಮಗೆ ಸರಾಸರಿ ಕಂಡುಹಿಡಲಿಕ್ಕೆ 4 ವಿಧಾನಗಳಿದ್ದಾವೆ. ಸೊ ಅದರಲ್ಲಿ ಕಾಮನ್ ಆಗಿ ಫಸ್ಟ್ ವಿಧಾನವನ್ನು, ನೇರ ವಿಧಾನವನ್ನು ನೀವು ಪ್ರಾಕ್ಟೀಸ್ ಮಾಡಿಬಿಟ್ರೆ ಈಸಿ ಆಗುತ್ತೆ. ಆ 4 ವಿಧಾನಗಳಲ್ಲಿ ಯಾವುದಾದ್ರೂ ಒಂದು ವಿಧಾನವನ್ನು ಬಳಕೆ ಮಾಡ್ಕೊಂಡು ನೀವು ಸರಾಸರಿಯನ್ನು ಕಂಡುಹಿಡಿಬೋದು. ಮಧ್ಯಾಂಕವನ್ನು ಕಂಡುಹಿಡಲಿಕ್ಕೆ ಒಂದೇ ಒಂದು ವಿಧಾನ ಇದೆ, ಅದು ನಿಮ್ಗೆ ಆಲ್ರೆಡಿ ಗೊತ್ತಿರುವಂಥದ್ದೇ. ಹಾಗಾದರೆ ನೋಡೋಣ. ಈಗ ನೋಡೋದಾದರೆ ವರ್ಗಾಂತರ ಕೊಟ್ಟಿದ್ದಾರೆ, ಆಮೇಲೆ ಆವೃತ್ತಿ ಕೊಟ್ಟಿದ್ದಾರೆ. ಹೌದಾ? ವರ್ಗಾಂತರ ಇದೆ, ಆವೃತ್ತಿ ಇದೆ. ಸೊ ಇದು CI ಆಯಿತು, F1 ಆಯಿತು, ಮತ್ತು XI. ಸಂಚಿತ ಆವೃತ್ತಿ ಅಂದರೆ ಇದನ್ನು ಹೆಂಗೆ ಕಂಡುಹಿಡಿತೀರಿ? ಇದರ ಮಧ್ಯದ ಬಿಂದು 20 ಮತ್ತು 10 ಕಾಮನ್ ಆಗಿ ಮಧ್ಯ ಬಿಂದು 15 ಅಂತ ಹೇಳ್ತೀವಿ. ನಿಮಗೆ ಈ ರೀತಿ ಕಂಡುಹಿಡಿಲಿಕ್ಕೆ ಬಂದರೆ ಬರೀಬೋದು, ಅಥವಾ ಏನು ಮಾಡ್ಬೋದು ಅಂದರೆ ಈ 10 ಮತ್ತು 20 ಕೂಡಿಸ್ಬೇಕು, ಡಿವೈಡೆಡ್ ಬೈ 2 ಮಾಡಬೇಕು. ಬರುವಂಥದ್ದೇ ಅದರದ ಮಧ್ಯಬಿಂದು ಆಗಿರ್ತದೆ. 20 30ರ ಮಧ್ಯಬಿಂದು 25 ಆಗ್ತದೆ, 30 40ರ ಮಧ್ಯಬಿಂದು 35 ಆಗ್ತದೆ, 40 50ರ ಮಧ್ಯಬಿಂದು 45 ಆಗ್ತದೆ, 50 60ರ ಮಧ್ಯಬಿಂದು 55 ಆಗ್ತದೆ. ಸೊ ಈ ರೀತಿ ನಾವು XIಯನ್ನು ಕಂಡುಹಿಡಿತೀರಿ. ನೆಕ್ಸ್ಟ್ XI ಅಂದರೆ ಪ್ರಾಡಕ್ಟ್, ಇದರದ ನಾವು ಮಲ್ಟಿಪ್ಲಿಕೇಶನ್ ಮಾಡಿ ಗುಣಾಕಾರ ಮಾಡಿ ಬರೆಯುವಂಥದ್ದು ಗುಣಲಬ್ಧವನ್ನು. 15 2 30, 23 75, ಆಮೇಲೆ 35 6 210, ಆಮೇಲೆ 45 5 225, 55 4 220. ಮತ್ತು ಇದನ್ನ ಸಮೇಷನ್ ಅಂತ ಕರಿತೀವಿ. FI XI ಮಾಡಿಬಿಟ್ರೆ 760 ಆಯಿತು. ಮತ್ತಿಲ್ಲಿ ಸಮೇಷನ್ FI ಮಾಡಿಬಿಟ್ರೆ ಎಷ್ಟು ಬಂತು? 20. ಓಕೆ, ಸರಾಸರಿ ಸಮೇಷನ್ FI XI ಡಿವೈಡ್ ಬೈ ಸಮೇಷನ್ FI 760 ಡಿವೈಡ್ ಬೈ 25. ಈ 0 ಕ್ಯಾನ್ಸಲ್ ಆಯಿತು, 2 1 2 3 ಮತ್ತು 1 ಉಳಿತು 16, 2 8 16, 38 ಏನಂತಂದರೆ ಸರಾಸರಿ. ಹಾಗಾದರೆ ಮುಂದಿನ ಪ್ರಶ್ನೆ ಹೋಗೋಣ. ಮತ್ತೊಂದು ಏನಿತ್ತಂದರೆ ಈ ದತ್ತಾಂಶಗಳ ಮಧ್ಯಾಂಕವನ್ನು ಕಂಡುಹಿಡಿಯಿರಿ. ಓಕೆ, ಮಧ್ಯಾಂಕವನ್ನು ಇಲ್ಲಿ ಸಂಚಿತ ಆವೃತ್ತಿ ಅಷ್ಟೇ ಬೇಕು. ಸಂಚಿತ ಆವೃತ್ತಿ ಏನು ಯಾವ ರೀತಿ ಕಂಡುಹಿಡಿತೀರಿ? 4 ಬರ್ಕೋತೀರಾ, ಆಮೇಲೆ 4 + 5 ಕೂಡಿಸಿದನ್ನ ಇಲ್ಲಿ ಬರೀತೀರಿ. ಓಕೆ, ಈ 5 + 10 ಕೂಡಿದ್ದನ್ನು ಇಲ್ಲಿ ಬರೀತೀರಿ. 19 + 5 ಕೂಡಿದ್ದನ್ನು ಇಲ್ಲಿ ಬರೀತೀರಿ 24. 24 + 6 ಕೂಡಿದ್ದನ್ನು 30 ಬರೀತೀರಿ. ಈ ನಿಮ್ದು ಕರೆಕ್ಟ್ ಇದೆ ಅನ್ನೋದು ನೋಡಲಿಕ್ಕೆ ಈ ಸಮ್ ಮಾಡಿದ್ದ ಎಷ್ಟು ಬಂದದಲ್ಲ 30, ಇದೆರಡು ಉತ್ತರ ಸೇಮ್ ಇರ್ತಾವೆ. ಸಂಚಿತ ಆವೃತ್ತಿಯನ್ನು ಕಂಡುಹಿಡಿತೀರಿ. ಇದರ ಸೂತ್ರವೇನಂತಂದರೆ ಮಧ್ಯಾಂಕ = L + n/2 - CF / F × H ಆಗ್ತದೆ. ಇಲ್ಲಿ n/2 ಡೈರೆಕ್ಟ್ ಆಗಿ ಎಷ್ಟಿದೆ? 30 ಇದೆ. 30 ಡಿವೈಡ್ ಬೈ 2, 2 1 2 15, 15 ಬಂತು. L 25 ಅನ್ನುವಂಥದ್ದು ಅಂದರೆ ಈ 15 ಅನ್ನುವಂಥದ್ದು ಈ ಸಂಚಿತ ಆವೃತ್ತಿ ಯಾವ ಎರಡರ ನಡು ಮಧ್ಯದೊಳಗೆ ಬರ್ತದೆ ಅದನ್ನು ನೋಡಬೇಕು. ಅಥವಾ ಮಧ್ಯದಲ್ಲಿ ಬರುವಂಥದ್ದು ಯಾವುದಂತಂದ್ರೆ ಅದರ ಕೆಳಗಿನ ಆವೃತ್ತಿ. ಸೊ ಬರುವಂಥದ್ದು ಯಾವುದಂತಂದರೆ 25. ಓಕೆ, ಆ 25ನ ಇಲ್ಲಿ ಬರೀತೀರಿ. CF ಇದ್ರದ್ದು CF ಅಂದರೆ ಹಿಂದಿಂದು CF ಅನ್ನು ಬರೀತೀರಿ 9. ಆಮೇಲೆ F ಅದರದ್ದು ಆವೃತ್ತಿ 25 ಮತ್ತು 30ರ ನಡುವಿನ ಆವೃತ್ತಿ ಎಷ್ಟು? 10 ಅಂದರೆ ಫ್ರೀಕ್ವೆನ್ಸಿ. ಆಮೇಲೆ ಇದು H ಎಷ್ಟಿದೆ? 25 30 ನಡುವಿನ ಗಾತ್ರ, ವರ್ಗಾಂತರದ ಗಾತ್ರ ಎಷ್ಟಿದೆ? 5 ಇದೆ. ಅವನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕಿಲ್ಲಿ. L 25 ಮಾಡ್ತೀರಿ, n/2 15 ಬಂದಿದೆ, CF 9 ಆಯಿತು, 10 ಆಯಿತು, 5 ಆಯಿತು. ಸಿಂಪ್ಲಿಫೈ ಮಾಡಿಬಿಟ್ರೆ ಇದಿಲ್ಲಿ ಎಷ್ಟು ಬರ್ತದೆ? 25 + 15 - 9 ಅಂದರೆ 6/10 ಮಲ್ಟಿಪ್ಲೈಡ್ ಬೈ 5 ಆಗ್ತದೆ. 5 30, 5 1 5 2 2 1 2 3 25 3 28 ಅನ್ನುವಂಥದ್ದು ಮಧ್ಯಾಂಕ ಆಗ್ತದೆ. ಓಕೆ, ಏನು
ಮಧ್ಯಾಂಕ ಎಷ್ಟು 28 ಆಗಿರ್ತದೆ. ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ಅನ್ಕೋತೀನಿ. ಮತ್ತು ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಸ್ವಲ್ಪ ನೀವು ಜಾಗೃತ ಆಗಿರಬೇಕು. ಮುಂದಿನ ಪ್ರಶ್ನೆ ಹೋಗೋಣ. ಓಕೆ, ಸೊ ಇಲ್ಲಿ ನೋಡೋದಾದರೆ ಆಲ್ರೆಡಿ ನಾನು ಇದನ್ನು ಸಾಲ್ವ್ ಮಾಡಿದ್ದೆ, ಇಲ್ಲಿ ಕಂಟಿನ್ಯೂ ಇದೆ. ಸೊ ಇಲ್ಲಿ ಮುಗೀತು. ನೆಕ್ಸ್ಟ್ ಪ್ರಶ್ನೆ 31. ಒಂದು ಪೆಟ್ಟಿಗೆಯಲ್ಲಿ 1ರಿಂದ 20ರವರೆಗೆ ನಮೂದಾಗಿರುವ 20 ಕಾರ್ಡುಗಳಿವೆ. ನೆನಪಿರಲಿ, 1 to 20ವರೆಗಿನ ನಮೂದಾಗಿರುವ 20 ಕಾರ್ಡ್ಗಳಿವೆ. ಪೆಟ್ಟಿಗೆಯಿಂದ ಒಂದು ಕಾರ್ಡನ್ನು ಯಾದೃಚ್ಛಿಕವಾಗಿ ತೆಗೆದಾಗ ಒಟ್ಟು ಕಾರ್ಡ್ಗಳು ಎಷ್ಟಾಯ್ತು? ಇಲ್ಲಿ 20 ಆಯಿತು. ಹೌದು, ನಾವು ಇದನ್ನು n(s) 20 ಅಂತ ಬರ್ಕೋತೀವಿ. ಮೊದಲನೇ ಪ್ರಶ್ನೆ, ಒಂದು ಪೂರ್ಣವರ್ಗ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ. ಈ 1ರಿಂದ 20 ನಡು ಪೂರ್ಣವರ್ಗ ಸಂಖ್ಯೆಗಳು ಯಾವ್ಯಾವುದು ಹೇಳ್ರಿ ನೋಡೋಣ. ಒಂದು ಪೂರ್ಣವರ್ಗ ಸಂಖ್ಯೆ, 4, 9, 16. ಓಕೆ, ಎಷ್ಟಾಯಿತು? 4 ಸಂಖ್ಯೆಗಳು. ಇಲ್ಲಿ ಬಂದಿದೆ ನೋಡ್ರಿ, n(a) = 4 ಆಯಿತು. p(a) probability of an event is equal to n(a) / n(s) 4/20. ಸಿಂಪ್ಲಿಫೈಡ್ ವೇವ್ ಅಲ್ಲಿ ಇಡಬೇಕು. 4 1 4 5. ಸೊ ಎಷ್ಟು ಬಂತು? 1/5. ಏನಿದು? ಪೂರ್ಣವರ್ಗ ಸಂಖ್ಯೆಯನ್ನು ಪಡೆಯುವಂತಹ ಸಂಭವನೀಯತೆ. ಎರಡನೇದು, 2 ಮತ್ತು 3ರಿಂದ ಭಾಗವಾಗುವ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ. ನೋಡ್ರಿ, 2 ಮತ್ತು 3ರಿಂದ ಎರಡೂ ಸಂಖ್ಯೆಗಳಿಂದ ಭಾಗವಾಗುವಂಥದ್ದು. ಈ 2ರ ಟೇಬಲ್ ಬರ್ಕೊಂಡ್ರೆ 2, 4, 6, 8, 10, 12, 14, 16, 18, 20. 3ರ ಟೇಬಲು 3, 6, 9, 12, 15, 18, 21. ಎರಡು ಕಡೆ ಕಾಮನ್ ಇರುವಂಥದ್ದು ಯಾವುದು? 12, 12, 6, 6 ಮತ್ತೆ ಯಾವುದು? 18, 18. ಎಷ್ಟು ಸಂಖ್ಯೆ? ಬರೇ 3 ಸಂಖ್ಯೆಗಳು. 6, 12, 18 3 ಸಂಖ್ಯೆಗಳು. n(b) = 3 ಆಯಿತು. ಓಕೆ, ಇದು 3/20 ಆಯಿತು. ಇದನ್ನೇನು ಸಿಂಪ್ಲಿಫೈಡ್ ಮಾಡ್ಲಿಕ್ಕೆ ಬರಲ್ಲ, ಇಷ್ಟೇ ಇರ್ತದೆ. ಸೊ ಮಾರ್ಕ್ಸ್ ನೋಡ್ರಿ ಎಷ್ಟು ಈಸಿ ಅಲ್ಲ, 3 ಮಾರ್ಕ್ಸ ತುಂಬ ಈಸಿ ಇದೆ. ಮುಂದಿನ ಪ್ರಶ್ನೆ ಹೋಗೋಣ. ಒಂದು ಲಂಬಕೋನ ತ್ರಿಭುಜದ ಎತ್ತರ ಮತ್ತು ಪಾದದ ನಡುವಿನ ವ್ಯತ್ಯಾಸವು 5 ಸೆಂಟಿಮೀಟರ್. ತ್ರಿಭುಜದ ವಿಸ್ತೀರ್ಣವು 150 ಸೆಂಟಿಮೀಟರ್ ಸ್ಕ್ವೇರ್ ಆದರೆ ತ್ರಿಭುಜದ ಪಾದ ಮತ್ತು ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಏನಿದೆ ಇಲ್ಲಿ? ಒಂದು ಲಂಬಕೋನ ತ್ರಿಭುಜ ಇದೆ, ಎತ್ತರ ಮತ್ತು ಪಾದದ ನಡುವಿನ ವ್ಯತ್ಯಾಸ. ಈಗ ಎತ್ತರ ನೀವು ಅಥವಾ ಎತ್ತರ x ಅಂತ ತಗೊಂಡ್ರೆ ಇದು x+5 ಆಗ್ತದೆ, ಅಥವಾ ಇದನ್ನ x ಅಂತ ತಗೊಂಡ್ರೆ ಇದು x+5 ಆಗ್ತದೆ. x - x+5 ಎಷ್ಟಾಗ್ತದೆ? 5 ವ್ಯತ್ಯಾಸ ಬರ್ತೈತಿ. ಆ ರೀತಿ ಇಟ್ಕೊಳ್ಬೇಕು. ಇನ್ನೊಂದು ಆಪ್ಷನ್ ಸಂಖ್ಯೆ ಯಾವುದಿದೆ, ಕ್ವಶನ್ ಯಾವುದಿದೆ ಅಂದರೆ, 2 ಅನುಕ್ರಮ ಸಮಪೂರ್ಣಾಂಕಗಳ ವರ್ಗಗಳ ಮೊತ್ತವು 164 ಆದರೆ ಆ ಪೂರ್ಣಾಂಕಗಳನ್ನು ಕಂಡುಹಿಡಿಯಿರಿ. ಓಕೆ, 1 by 1 ಸಾಲ್ವ್ ಮಾಡೋಣ. ಈಗ ಫಸ್ಟ್ ಇದಕ್ಕೆ ಬರ್ರಿ. ಈಗ ಪಾದವನ್ನು ನಾ ಆಲ್ರೆಡಿ ಹೇಳಿದ್ನಲ್ಲ ನಿಮಗೆ, ಪಾದವನ್ನು x ಅಂತ ತಗೊಂಡ್ರೆ ಇದು x+5 ವ್ಯತ್ಯಾಸ. 2 ಮೈನಸ್ ಮಾಡಿಬಿಟ್ರೆ +5 ಬಂತಲ್ಲ, ಅಥವಾ +5 ಅಂತಾರ ತಗೋರಿ ಅಥವಾ -5 ಅಂತಾರ ತಗೋರಿ, ನಿಮಗೆ 5 ವ್ಯತ್ಯಾಸ ಬರ್ತದೆ. ಇಲ್ಲಿ ನೋಡ್ರಿ, ಅವರು ಯಾರಂತಂದ್ರೆ ಈ ಬೋರ್ಡ್ದವ್ರು ಕೊಟ್ಟಿರೋದು x - 5 ತಗೊಂಡಿದ್ದಾರೆ. ತ್ರಿಭುಜದ ವಿಸ್ತೀರ್ಣ ಎಷ್ಟಿದೆ? 150 ಸೆಂಟಿಮೀಟರ್ ಸ್ಕ್ವೇರ್ ಆಯ್ತು. ಇಲ್ಲಿ ಇನ್ನು ಅಪ್ಲೈ ಮಾಡ್ರಿ ಫಾರ್ಮುಲಾ. ಏನಿದೆ ವಿಸ್ತೀರ್ಣದ ಫಾರ್ಮುಲಾ? ಏನಾಗ್ತದೆ ಹೇಳ್ರಿ? ಸೊ ವಿಸ್ತೀರ್ಣದ 1/2 b × h. ಸೊ 1/2 ಬೇಸ್ x ಆಯಿತು, ಅದು ಹೈಟ್ ಎಷ್ಟಾಯಿತು? x - 5. ಅದರ ವಿಸ್ತೀರ್ಣ ಕೊಟ್ಟಾರು 150, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ರಿ. ಇದೇನಾಗ್ತದೆ ಅಂದರೆ ಕ್ವಾಡ್ರಾಟಿಕ್ ಈಕ್ವೇಷನ್ ಸಿಗ್ತದೆ. ನೆನಪಿರಲಿ, ಈ ಕ್ವಾಡ್ರಾಟಿಕ್ ಈಕ್ವೇಷನ್ ಸಂಬಂಧಪಟ್ಟಂಥದ್ದು ಅಂದರೆ ವರ್ಗ ಸಮೀಕರಣಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ ಇದಾಗಿರ್ತದೆ. ಇಲ್ಲಿ ನೋಡ್ರಿ, ಇದು ಎರಡನ್ನು ಈ ಕಡೆ ಒಯ್ಯಿರಿ. x × x (x² - 5x) 150 × 2 ಎಷ್ಟಾಗ್ತದೆ? 300 ಆಗ್ತದೆ. ಈ 300 ಈ ಕಡೆ ತೊಗೊಂಬರ್ರಿ, -300 ಆಯಿತು. ಎಸ್, ಈ -300 ಆಯಿತು. ನೆಕ್ಸ್ಟ್ ಈಗ ನಾವು x² - 300
ಎರಡು ಸಂಖ್ಯೆ ನೋಡ್ಕೋಬೇಕು. ಸಿಗ್ತದೆ ನಿಮ್ಗೆ, ನೋಡೋಣ ಯಾವ ಎರಡು ಸಂಖ್ಯೆ ಮಲ್ಟಿಪ್ಲೈ ಮಾಡ್ರೆ 300 ಬರಬೇಕು, ಕೂಡಿಸಿರ ಕಳೆದ್ರೆ -5 ಬರಬೇಕು. ಸಿಗ್ತದ ನಿಮಗೆ ಕಾಮನ್ ಆಗಿ? 3 ಹತ್ಲೆ 300 ಹತ್ಲೆ -5 ಬರಬೇಕು. ಈಗ ಅದಕ್ಕಿಂತ ನಾವು ಏನು ಹೇಳ್ತೇನೆ ಅಂತಂದ್ರೆ, ನೀವು ಅದನ್ನ ಅಪವರ್ತನಗಳನ್ನ ತಕ್ಕೊಳ್ಬೇಕು. ಏನು ಮಾಡ್ಬೇಕಂದ್ರೆ, ಈ ಎಲ್ಲ ಅಪವರ್ತನಗಳನ್ನ ಕಂಡು ಹಿಡಿದು ನೀವು ಗುಂಪು ಮಾಡಬೇಕು. ನೋಡ್ರಿ, ಈಗ 2 ಒಂದ್ಲೆ 2 ಐದ್ಲೆ 0, 2 ಏಳ್ಲೆ 14, 2 ಐದ್ಲೆ, ಆಮೇಲೆ 3 ಏಳ್ಲೆ 6, 3 ಐದ್ಲೆ, 5 ಐದ್ಲೆ, 5 ಒಂದ್ಲೆ. ಓಕೆ, ನೀ ಗುಂಪು ಮಾಡ್ರಿ, ಆಮೇಲೆ ಕಳೆದ್ರೆ -5 ಉತ್ತರ ಬರಬೇಕು. 2 ಎರಡ್ಲೆ 4, 4 ಮೂರ್ಲೆ 12, 5 ಐದ್ಲೆ 25. ಸಬ್ಟ್ರಾಕ್ಟ್ ಮಾಡ್ರೆ 5 ಬರ್ತದ? ಬರಲ್ಲ. ಬೇರೆ ರೀತಿ ಗುಂಪು ಮಾಡ್ರಿ. 2 ಎರಡ್ಲೆ 4, 4 ಐದ್ಲೆ 20. ಎಸ್ ಇವನ್ 2 ತಗೋರಿ, ಇದನ್ನ 1 ತಗೋರಿ. 2 ಎರಡ್ಲೆ 4, 4 ಐದ್ಲೆ 20. ಇದೊಂದು 5 ಮೂರ್ಲೆ 15, 15 20ಲೆ 300, 20 15 ಹೋದ್ರೆ 5. ಓಕೆ, 20 15. ನಮಗೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಬೇಕನ್ನತ್ಲೆ ಇಲ್ಲಿ ಮೈನಸ್ ಇಟ್ಕೋತೀನಿ, ಇಲ್ಲಿ ಪ್ಲಸ್ ಇಟ್ಕೋತೀನಿ. ಮೈನಸ್ ಪ್ಲಸ್ ಮೈನಸ್ 20 15ಲೆ 300, ಮೈನಸ್ ಪ್ಲಸ್ ಮೈನಸ್ 20 15 ಇದ್ರೆ 5 ದೊಡ್ಡ ಸಂಖ್ಯೆ ಚಿಹ್ನೆ -5. ನೋಡ್ರಿ, ಎಕ್ಸ್ ಈ -20 ಎಕ್ಸ್ ಪ್ಲಸ್ 15 ಎಕ್ಸ್ ಮೈನಸ್ 300. ಇಲ್ಲಿ ಎಕ್ಸ್ ಕಾಮನ್ ತೆಗೀರಿ, ಎಕ್ಸ್ -20 ಉಳಿತು, ಪ್ಲಸ್ 15 ಕಾಮನ್ ತೆಗೀರಿ, ಎಕ್ಸ್ -15 20ಲೆ 300 ಆಯಿತು. ಸೊ 20 ಬರ್ತದ. ಎರಡೂ ಕಡೆ ಎಕ್ಸ್ -20 ಕಾಮನ್ ತೆಗೀರಿ, ಇಲ್ಲೇನು ಉಳಿತು ಎಕ್ಸ್ ಪ್ಲಸ್ 15. ಈ ಎಕ್ಸ್ -20 = 0 ಮಾಡ್ರಿ, ಎಕ್ಸ್ ಪ್ಲಸ್ 15 = 0 ಮಾಡ್ರಿ. -20 ಈ ಕಡೆ ಕಳಿಸಿರ ಪ್ಲಸ್ 20 ಆಯ್ತು, ಪ್ಲಸ್ 15 ಕಡೆ ಕಳಿಸಿರ -15 ಆಯ್ತು. ಓಕೆ, ಈಗ ನೆನಪಿರ್ಲಿ, ಇಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ, ಉದ್ದ ಯಾವುದೂ ಋಣಾತ್ಮಕವಾಗಿರೋದಿಲ್ಲ, ಅಂದ್ರೆ ಇಲ್ಲಿ ಧನಾತ್ಮಕವಾಗಿರ್ತೈತಿ. ಎಕ್ಸ್ ವ್ಯಾಲ್ಯೂ ಏನಾಗಿರ್ತದೆ ಹೇಳ್ರಿ? 20 ಆಗಿರ್ತದ. 15 ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಎಕ್ಸ್ ಅನ್ನೋದು ಪಾದ ಐತಿ, ಪಾದ 15 ಸೆಂಟಿಮೀಟರ್ ಆದ್ರೆ ಎತ್ತರ -5 ಅಂದ್ರೆ 20 - 5 ಎಷ್ಟು? 15 ಸೆಂಟಿಮೀಟರ್. 20 ಮತ್ತು 15. ಪಾದ 20 ಆದ್ರೆ ಎತ್ತರ 15 ಆಗ್ತದೆ. ಓಕೆ, ನೋಡ್ರಿ ಕೊಟ್ಟಾರದ ಲಾಸ್ಟ್ ನಾನು ಆಗಲೇ ಹೇಳಿದ್ನಲ್ಲ, ನೀವು ಎಕ್ಸ್ ಪ್ಲಸ್ 5 ಅಂತಾನೂ ತಗೋಬಹುದು, ಇದು ಅಷ್ಟೇ ಉತ್ತರ ಬರ್ತದ. ಓಕೆ, ತಪ್ಪಂತಲ್ಲ. ಎಕ್ಸ್ ಪ್ಲಸ್ 5 ತಗೋಬಹುದು, ಎಕ್ಸ್ -5 ತಗೋಬಹುದು. ಆನ್ಸರ್ ಬರೋದೇ ಇಷ್ಟೇ ಬರ್ತದ, 20 ಮತ್ತು 15. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಅಲ್ಲಿ ಆಪ್ಷನ್ ಇತ್ತಲ್ಲ, ಅದು 2 ಅನುಕ್ರಮ ಧನ ಸಮ ಪೂರ್ಣಾಂಕಗಳ ವರ್ಗಗಳ ಮೊತ್ತವು 164 ಆದರೆ ಆ ಪೂರ್ಣಾಂಕಗಳನ್ನ ಕಂಡುಹಿಡಿಯಿರಿ. ಈಗ ನೀವು 2 ಸಮಧನ ಪೂರ್ಣಾಂಕಗಳು ಏನಂತ ತಗೋತೀರಿ? ಎಕ್ಸ್ ಪ್ಲಸ್ 2 ಅಂತ ತಗೋತೀರಿ. ಯಾಕೆ ಎಕ್ಸ್ ಪ್ಲಸ್ 2 ಅಂತ ಬಂತಂದ್ರೆ, ಈಗ ಸಮ ಸಂಖ್ಯೆಗಳನ್ನ ಬರಿತಾ ಹೋಗ್ರಿ ನೀವು, 2 4 6 8 10 ಇವು ಹಂಗೆ ಎಟ್ಸೆಟ್ರಾ. ಸಮ ಸಂಖ್ಯೆಗಳ ಎರಡೂ ತರ ನಡುವಿನ ವ್ಯತ್ಯಾಸ ಎಷ್ಟದೆ? ಇಲ್ಲಿ 2. ಈಗ ಮೊದಲನೇ ಸಮಸಂಖ್ಯೆ ಎಕ್ಸ್ ಅಂತ ಆದ್ರೆ ಮುಂದಿನ ಸಮಸಂಖ್ಯೆ ಏನಾಗ್ತದ? ಎಕ್ಸ್ ಪ್ಲಸ್ 2. ಇವು ಎರಡೂ ತರ ನಡುವಿನ ವ್ಯತ್ಯಾಸ 2 ಅಷ್ಟೇ ಇರಬೇಕು. ಓಕೆ, ಆ ರೀತಿ ಇಟ್ಕೊಳ್ಬೇಕು, ಎಕ್ಸ್ ಮತ್ತು ಎಕ್ಸ್ ಪ್ಲಸ್ 2. ಈಗ ನೋಡ್ರಿ, ವರ್ಗಗಳ ಮೊತ್ತ, ಇದ್ರ ವರ್ಗ x² ಪ್ಲಸ್ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಟು 164. ಇಲ್ಲಿ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಹಚ್ಚಬೇಕು. a² ಪ್ಲಸ್ b² ಪ್ಲಸ್ 2ab 2 2 4 ಎರಡಲ್ಲೇ 4x ಇಸ್ ಈಕ್ವಲ್ ಟು 164. 1x² ಪ್ಲಸ್ 1x² 2x² ಆಗ್ತದೆ. ಈ 4x 2² 4 ಆಗ್ತದೆ. ಪ್ಲಸ್ 164 ಈ ಕಡೆ ಕಳಿಸಿರ ಮೈನಸ್ 164 ಆಗ್ತದೆ. ಅಂದ್ರೆ 2x² ಪ್ಲಸ್ 4x ಮೈನಸ್ 160 ಆಯಿತು. ಇಲ್ಲಿ ಇದ್ರೊಳಗಿಂದ 2 ಕಾಮನ್ ತೆಗಿರಿ, ಎಲ್ಲ ಕಡೆ 2 ಐತಿ. 2 ಹೊರಗಡೆ ತೆಗೆದ್ಬಿಟ್ರೆ ಇದು x² ಆಯ್ತು, ಇದು 2x ಆಯ್ತು. 2 ಎಷ್ಟಲೆ 160, 2 ಎಂಬತ್ತಲೆ 160. ಇದು ವರ್ಗ ಸಮೀಕರಣ. ನೋಡ್ರಿ, ಈ ಆಪ್ಷನ್ ಇದು ವರ್ಗ ಸಮೀಕರಣ, ಇದು ವರ್ಗ ಸಮೀಕರಣ. ಇದನ್ನ ಹೆಂಗೀಗ ಅಪವರ್ತನಗಳನ್ನು ಕಂಡುಹಿಡಿಬೇಕಲ್ಲ, ಸೇಮ್ ಈ ನಾವು ಲಸ ಕಂಡುಹಿಡಿತಲ್ಲ ಅದೇ ವಿಧಾನವನ್ನ ಬಳಕೆ ಮಾಡ್ರಿ, ನಿಮಗೆ ತಾನ ಸಿಗ್ತದೆ. 2 40
2 20 2 10 2 5 5 1 ಇವೆಲ್ಲ ಅಪವರ್ತನಗಳನ್ನು ಗುಂಪು ಮಾಡಿಕೊಡ್ರಿ. ಎರಡು ಗುಂಪು ಮಾಡ್ಕೋಬೇಕು. ಅವತರ ನಡುವಿನ ವ್ಯತ್ಯಾಸ ಎಷ್ಟು ಬರಬೇಕು? +2 ಬರಬೇಕು. ಹೇಳ್ರಿ ನೋಡೋಣ. 2 2 4 4 2 8 ಬರಲ್ಲ. 2 2 4 4 5 20 2 2 4 ಅದು ಬರಲ್ಲ. 5 2 10 10 2 20 ಅದು ಬರಲ್ಲ. ಕರೆಕ್ಟ್ ಇದೆಯಲ್ಲ ನೋಡ್ರಿ. 40 ಇದು 20 ಇದು 10 ಇದು 5. ಓಕೆ, ಕರೆಕ್ಟ್ ಇದೆ. ಹೆಂಗೆ ಹೊಡ್ಕೋಬೇಕು ನೋಡ್ರಿ. 2 2 4 4 2 8 5 2 10 ಹೆಂಗ ಹೊಡ್ಕೊಂಡ್ರೆ ಬರುತ್ತೆ ಅದು. ಐದು 2 10 ಇದೆ, ಮತ್ತು 2 2 4 4 2 8. ವೆರಿ ಗುಡ್. 8 ಮತ್ತು 10. 8 5 8 10 80. ಹಾಂ, ಸಾರಿ, 80 ಅಂದರೆ ಈಸಿಯಾಗಿ ನಿಮಗೆ ಬರ್ತದ. ಬಟ್ ದೊಡ್ಡ ದೊಡ್ಡ ಸಂಖ್ಯೆಯಿಂದ ಹಿಂಗೆ ಅಪವರ್ತನ ಕಂಡಿಡಿದ್ರೆ ಈಸಿ ಆಗುತ್ತೆ. 8 ಮತ್ತು 10 ಹೆಂಗೆ ಬರ್ಕೋತೀರಿ? -80 ಅಥವಾ 10 8 ಈಗ ಎಷ್ಟು ಬರಬೇಕು? +2 ಬರಬೇಕು. ಅಂದರೆ ದೊಡ್ಡ ಸಂಖ್ಯೆ ಇಂಜಿನ್ ಪ್ಲಸ್ ಬರಬೇಕು, ಇಲ್ಲಿ ಮೈನಸ್ ಬರಬೇಕು. ಪ್ಲಸ್ ಇಂಟು ಮೈನಸ್ ಮೈನಸ್. 10 8 ಹೋದರೆ 2, ದೊಡ್ಡ ಸಂಖ್ಯೆ +2, ಪ್ಲಸ್ ಇಂಟು ಮೈನಸ್ ಮೈನಸ್. 10 8 80. ಓಕೆ, ಸಬ್ಸ್ಟಿಟ್ಯೂಟ್ ಮಾಡಿರಿ. 10x 8x -80. ಇಲ್ಲಿ ಎಕ್ಸನ್ ಕಾಮನ್ ತೆಗೀರಿ. x + 10 -8 ಕಾಮನ್ ತೆಗೆದ್ರೆ ಮೈನಸ್ ತೆಗ್ದಿರ್ತೀನಿ. ಮೈನಸ್ ಇದ್ದು ಪ್ಲಸ್ ಹಾಕವು. x + 10 ಆಯಿತು. ಎರಡೂ ಕಡೆ x + 10 ಕಾಮನ್ ತೆಗೀರಿ. ಇಲ್ಲೇನು ಉಳಿತು? x -8 ಉಳಿತು. 33ನೇ ಪ್ರಶ್ನೆಗೆ ಹೋಗೋದಾದರೆ ನೀವು ನೋಡ್ಬೋದು. ಇಲ್ಲಿ 33ನೇ ಪ್ರಶ್ನೆ ಏನು ಹೇಳ್ತದೆ ಅಂದರೆ, AB ಮತ್ತು CD ಎರಡೂ ರೇಖಾಖಂಡಗಳು O ಬಿಂದುವಿನಲ್ಲಿ ಪರಸ್ಪರ ಛೇದಿಸುತ್ತವೆ. ಇಲ್ಲಿ O ಬಿಂದುವಿನೊಳಗೆ ಛೇದಿಸ್ತಾವೆ. AC ಮತ್ತು BD ಆಗುವಂತೆ AC ಪ್ಯಾರಲಲ್ ಟು BD, ಇದು AC ಏನೈತಲ್ಲ ಇದು ಪ್ಯಾರಲಲ್ ಟು BD ಆಗುವಂತೆ AC ಮತ್ತು BDಗಳನ್ನು ಸೇರಿಸಿದ್ದೇನೆ. ಹಾಗಾದರೆ ಇಲ್ಲಿ AC ಸಮರೂಪತೆ, ಸೊ AOC ಸೊ ಸಮರೂಪ ಟ್ರ್ಯಾಂಗಲ್ BOD ಅಂತ ಪ್ರೂವ್ ಮಾಡ್ರಿ ಅಂತ ಹೇಳಿದ್ದಾರೆ. ವೆರಿ ಸಿಂಪಲ್ ಅದ, ಭಾಳ ಅಂದ್ರೆ ಭಾಳ ಸಿಂಪಲ್ ಅದ ನೋಡ್ರಿ. ಈಗ ಅವ್ರು ಕೊಟ್ಟಿರೋ ಪ್ರಕಾರ ಅವ್ರು ಏನು ಹೇಳಿದ್ದಾರೆ ಅಂತಂದ್ರೆ, AB ಮತ್ತು CD ಗಳನ್ನು ಎಳೆಯಲಾಗಿದೆ. ಎಸ್, ಇದು ಪ್ರೂಫೇ ಇದು. ಮತ್ತು AC ಮತ್ತು BDಗಳನ್ನು ಸೇರಿಸಲಾಗಿದೆ. ಈಗ ಈ ಕೋನಕ್ಕೆ ಈ ಕೋನ ಈಕ್ವಲ್. AOC BOD ಒಂದು ಶೃಂಗಾತ್ಮಕ ಕೋನ ಸಮ. ಆಮೇಲೆ ನೋಡ್ರಿ, CAO ಈ ಕೋನಕ್ಕೆ CAO ಕೋನಕ್ಕೆ DBO ಪರ್ಯಾಯ ಕೋನಗಳು. ಒಂದು ಅಭಿಮುಖ ಕೋನಗಳು, ಒಂದು ಪರ್ಯಾಯ ಕೋನಗಳು. ಇದಾರ್ಡ್ರೊಳಗೆ ಬರಿಬೇಕಂತ ಏನೂ ರೂಲ್ಸ್ ಇಲ್ಲ. ಇದನ್ನ ಫಸ್ಟ್ ಬರೋದು ಆಮೇಲೆ ಇದನ್ನ ಬರೆದ್ರು ನಡೀತದ. ಪರ್ಯಾಯ ಕೋನಗಳು. ಅದೇ ರೀತಿ ಇದಕ್ಕೆ ಪರ್ಯಾಯವಾದಂಥದ್ದು ಇದು. ಓಕೆ, ಇವು ಪರ್ಯಾಯ ಕೋನಗಳು ಆಯಿತು. ಹಾಗಾದರೆ ಕೋಕೋ ಸಿದ್ಧಾಂತದ ಪ್ರಕಾರ ಇವೆರಡೂ ಸಮರೂಪ ತ್ರಿಭುಜಗಳು. ಇಷ್ಟ, ಮತ್ತೇನಿಲ್ಲ ಇದರಲ್ಲಿ. ನೋಡ್ರಿ ಎಷ್ಟು ಬರೇ. ಇದಕ್ಕೆ ಅರ್ಧ ಮಾರ್ಕ್ಸ್, ಇದಕ್ಕೆ ಅರ್ಧ ಮಾರ್ಕ್ಸ್, ಇದನ್ನ ರಚನೆ ಮಾಡಿದ್ರೆ ಅರ್ಧ ಮಾರ್ಕ್ಸ್, ಇದಕ್ಕೆ ಅರ್ಧ ಮಾರ್ಕ್ಸ್, ಇದರ್ಧ ಲಾಸ್ಟದಕ್ಕೆ ಅರ್ಧ, 3 ಮಾರ್ಕ್ಸ್. ಎಷ್ಟು ಈಸಿ ಇದಲ್ಲ. ಇಂಥವನ್ನೆಲ್ಲ ಬಿಡಿಸ್ಬೇಕು. ನಾವೇನು ಮಾಡ್ತೀವಿ, ಕ್ವಶನ್ ನೋಡಿದ ತಕ್ಷಣ ಅಯ್ಯೋ ಏನೋ ಕೇಳಿದಾರಪ್ಪ ಅಂತೇಳಿ ಹೆದರಿ ಬಿಡ್ತೀವಿ. ಹಂಗೆ ಮಾಡಬಾರ್ದು. ಕ್ವಶನ್ ಯಾವಾಗಲೂ ಈಸಿ ಇರ್ತದೆ. ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ರೆ ನೀವು ಈಸಿಯಾಗಿ ಟ್ಯಾಕಲ್ ಮಾಡ್ಬೋದು. ಮುಂದಿನ ಪ್ರಶ್ನೆಗೆ, ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ಕಂಡುಹಿಡೀರಿ ಅಂತ ಹೇಳಿದ್ದಾರೆ. ನಕ್ಷೆಯ ಮುಖಾಂತರ, ಗ್ರಾಫ್, ಇದು ಗ್ರಾಫ್ ಪ್ರಶ್ನೆ ನೋಡ್ರಿ. ನಕ್ಷೆಯ ಮುಖಾಂತರ ಪರಿಹಾರವನ್ನು ಕಂಡುಹಿಡಿಬೇಕು. ನೋಡ್ರಿ, ಹಾಗಾದ್ರೆ ಕೊಟ್ಟಿರೋ ಈಕ್ವೇಶನ್ ಇನ್ನ x + 2y = 8, x + y = 5. ನೋಡ್ರಿ,
ಎಕ್ಸ್ ಪ್ಲಸ್ ಟು ವೈ ಇಸ್ ಈಕ್ವಲ್ ಟು 8. ಎರಡು ಅಂಶಗಳನ್ನು ತಗೊಂಡಾರ, ಒಮ್ಮೆ 0 ಆದಾಗ ಒಮ್ಮೆ 8 ಆದಾಗ. ಎಕ್ಸ್ ಇಸ್ ಈಕ್ವಲ್ ಟು 0 ಆದಾಗ 2 ಈ ಕಡೆ ಕಳಿಸ್ಬಿಟ್ರೆ ಡಿವೈಡ್ ಬೈ 2 ಆತ, 2 1 2 4 ವೈ ಇಸ್ ಈಕ್ವಲ್ ಟು 4 ಆತ. 8 ಆದಾಗ ಈ 8 ಈ ಕಡೆ ಕಳಿಸ್ಬಿಟ್ರೆ ಏನಾಗ್ತದೆ, ಮೈನಸ್ ಆಗ್ತದೆ 0. 2y ಇಸ್ ಈಕ್ವಲ್ ಟು 0 ಆಯ್ತು. 2 ಈ ಕಡೆ ಕಳಿಸ್ಬಿಟ್ರೆ y ಇಸ್ ಈಕ್ವಲ್ ಟು 0/2 ಏನಾಗ್ತದೆ, 0ನ ಬರ್ತದೆ. ಸೊ ಅಗೇನ್ ಇಟ್ಸ್ ಅ 0. ಮತ್ತೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5. ಒಮ್ಮೆ 0 ಆದಾಗ ಒಮ್ಮೆ 5 ಆದಾಗ. ವೆರಿ ಸಿಂಪಲ್ನ. ಇಷ್ಟು ತಗೊಂಡ ನಾನು ಗುರುತಿಸಿದೆ ನೋಡ್ರಿ. ಗ್ರಾಫ್ ಎಲ್ಲರೂ ಪರ್ಫೆಕ್ಟ್ ಇದ್ದೀರಿ ಅಂತ ನಾನು ಅನ್ಕೋತೀನಿ. ಮೊದಲನೇ ನಿರ್ದೇಶಾಂಕ ಏನಿದೆ, 0 ಮತ್ತು 4. ಈಗ ಎಕ್ಸ್ ಏನೈತಿಲ್ಲ, ಎಕ್ಸ್ 0 ಮತ್ತು ವೈ 4 ಇಲ್ಲಿ ಬರ್ತದ. 0 1 2 3 4. ಎಕ್ಸ್ ಇಸ್ ಈಕ್ವಲ್ ಟು 0 ಆದಾಗ 4 ಇಲ್ಲಿ ಬರ್ತದ. ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು 8 ಆದಾಗ 8 ಇಲ್ಲಿ ಐತಿ. ವೈ ಇಸ್ ಈಕ್ವಲ್ ಟು ಎಷ್ಟೈತಿ, 0 ಇಲ್ಲಿ ಬರ್ತದ. ಇನ್ನು ಎರಡು ಸೇರಿಸ್ರಿ. ಅದೇ ರೀತಿ ಎಕ್ಸ್ ಇಸ್ ಈಕ್ವಲ್ ಟು 0 ಆದಾಗ ವೈ ಇಸ್ ಈಕ್ವಲ್ ಟು ಎಷ್ಟದ, 5 ಅದ. 4 ಆದ್ಮೇಲೆ 5 ಇಲ್ಲಿ ಬರ್ತದ. ಅದೇ ರೀತಿ ಎಕ್ಸ್ ಇಸ್ ಈಕ್ವಲ್ ಟು 5 ಆದಾಗ ವೈ ಇಸ್ ಈಕ್ವಲ್ ಟು 0 ಅದು ಇಲ್ಲಿ ಐತಿ. ಇನ್ನು ಎರಡು ಸೇರಿಸ್ರಿ. ಸೇರಿಸಿದಾಗ ಇವೆರಡು ಛೇದಿಸುವಂತ ಬಿಂದುನ ಅದರದ ಪರಿಹಾರ ಆಗಿರ್ತದ. ಏನದು, 2 ಮತ್ತು 3 ಅದರ ಪರಿಹಾರ. ಎಕ್ಸ್ ಇಸ್ ಈಕ್ವಲ್ ಟು 2 ಮತ್ತು ವೈ ಇಸ್ ಈಕ್ವಲ್ ಟು 3 ಪರಿಹಾರ. ಯಾವುದರ ಮುಖಾಂತರ, ನಕ್ಷೆಯ ಮುಖಾಂತರ. ಮುಂದಿನ ಪ್ರಶ್ನೆ ಹೋಗೋಣ. 35ನೇದು. ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾನಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಪ್ರಮೇಯ. ಎಲ್ಲರೂ ಪ್ರಮೇಯವನ್ನು ಪ್ರಾಕ್ಟೀಸ್ ಮಾಡಿದ್ದೀರಿ ಅಂತ ನಾನು ಅನ್ಕೋತೀನಿ. ಓಕೆ. ಇಲ್ಲಿ ಇನ್ನೊಂದು ವಿಷಯ, ಈ ಗ್ರಾಫನ್ನು ಮಾರ್ಕ್ಸನ್ನು ಯಾವ ರೀತಿ ಡಿವೈಡ್ ಮಾಡಿದ್ದಾರೆ ನೋಡ್ರಿ. ಕೋಷ್ಟಕಗಳಿಗೆ ಇದಕ್ಕೊಂದು ಮಾರ್ಕ್ಸ್, ಇದಕ್ಕೊಂದು ಮಾರ್ಕ್ಸ್. ಬಿಂದುಗಳನ್ನು ಗುರುತಿಸಿ ಎರಡು ರೇಖೆಗಳನ್ನು ಹೇಳಿದ್ರೆ 1 ಮಾರ್ಕ್ಸ್. ಎಕ್ಸ್ ಮತ್ತು ವೈ ಬೆಲೆಗಳನ್ನು ಬರೆದ್ಬಿಟ್ರೆ ಅದಕ್ಕೆ 1 ಮಾರ್ಕ್ಸ್. ಈಸಿಯಾಗಿ ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ. ಓಕೆ, ಭಾಳ ಈಸಿ. ಹಾಗಾದ್ರೆ ಈ 35ನೇದು ನೋಡೋಣ. ಎಲ್ಲರೂ ಆಲ್ಮೋಸ್ಟ್ ಆಲ್ ನೀವು ಪ್ರಾಕ್ಟೀಸ್ ಮಾಡಿ ಬರ್ದಿದ್ದೀರಿ ಅಂತ ನಾನು ಅನ್ಕೋತೀನಿ. ಈ ಪ್ರಮೇಯವನ್ನು ಪ್ರಾಕ್ಟೀಸ್ ಮಾಡ್ರಿ. ಆಲ್ಮೋಸ್ಟ್ ಆಲ್ ನಿಮಗೆ ಈ ಪ್ರಮೇಯ ಎಲ್ಲ ಗೊತ್ತಿದೆ. ಇದನ್ನೇನು ಬಹಳ ಎಕ್ಸ್ಪ್ಲನೇಷನ್ ಮಾಡಲಿಕ್ಕೆ ಹೋಗೋದಿಲ್ಲ. ಪುಸ್ತಕದಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಅದೇ ರೀತಿ ನೀವು ಅದನ್ನ ಸಾಧಿಸೋಕೆ ಪ್ರಾಕ್ಟೀಸ್ ಮಾಡಬೇಕು. ಆದರೂ ಒಂದ್ಸಲ ಓದ್ತೀನಿ ನೋಡ್ರಿ. ದತ್ತ ಎ ಬಿ ಸಿ ಡಿ ಇ ಪ್ಯಾರಲಲ್ ಟು ಬಿ ಸಿ, ಡಿ ಇ ಪ್ಯಾರಲಲ್ ಟು ಬಿ ಸಿ ಸಾಧನೆ ಏನ, ಇ ಡಿ ಡಿವೈಡೆಡ್ ಬೈ ಡಿ ಬಿ, ಆಮೇಲೆ ಎ ಇ ಡಿವೈಡೆಡ್ ಬೈ ಸಿ. ಇದನ್ನ ಪ್ರೂವ್ ಮಾಡಬೇಕಾಗ್ತದೆ ಸಮಾನುಪಾತದೊಳಗೆ. ಇಲ್ಲಿ ವಿಸ್ತೀರ್ಣದ ಅನುಪಾತ ಅಂತ ಇರ್ತದಲ್ಲ, ಅದನ್ನ ತಗೊಳ್ಬೇಕು. ಅವಾಗಿಲ್ಲಿ ಕ್ಯಾನ್ಸಲೇಷನ್ ಆಗಿ ಅವೆರಡು ಏನಂತಂದ್ರೆ ಅನುಪಾತ ಈಕ್ವಲ್ ಅಂತ ಬರ್ತಾವೆ. ಪ್ರಮೇಯವನ್ನು ಎಲ್ಲರೂ ಪ್ರಾಕ್ಟೀಸ್ ಮಾಡಿದಿರಿ ಅಂತ ನಾನು ಅನ್ಕೋತೀನಿ. ಅದರ ಪ್ರಕಾರ ಪ್ರಾಕ್ಟೀಸ್ ಮಾಡಿ ಬರಿತಾ ಹೋಗ್ರಿ. ಇದು ಪ್ರಮೇಯದ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 36ನೇದು. 60 ಸೆಂಟಿಮೀಟರ್ ತ್ರಿಜ್ಯವಿರುವ ಅರ್ಧಗೋಳದ ಪಾದದ ಮೇಲೆ 120 ಸೆಂಟಿಮೀಟರ್ ಎತ್ತರ ಮತ್ತು 60 ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ಒಂದು ನೇರ ವೃತ್ತ ಪಾದ ಶಂಕುವನ್ನು ಜೋಡಿಸಿದ ಘನಾಕೃತಿಯನ್ನು ಸಂಪೂರ್ಣವಾಗಿ ನೀರಿನಿಂದ ತುಂಬಿದ ನೇರ ವೃತ್ತಪಾದ ಸಿಲಿಂಡರ್ನಲ್ಲಿ ತಳವನ್ನು ಮುಟ್ಟುವಂತೆ ನೇರವಾಗಿ ಚಿತ್ರದಲ್ಲಿ ತೋರಿಸಿರುವಂತೆ ಮುಳುಗಿಸಿದೆ. ಸಿಲಿಂಡರ್ನ ತ್ರಿಜ್ಯವು 60 ಸೆಂಟಿಮೀಟರ್ ಮತ್ತು ಎತ್ತರ 180 ಸೆಂಟಿಮೀಟರ್ ಆದರೆ ಸಿಲಿಂಡರ್ನಲ್ಲಿ ಉಳಿದಿರುವ ನೀರಿನ ಪ್ರಮಾಣವನ್ನ ಪೈಯಲ್ಲಿ ವ್ಯಕ್ತಪಡಿಸಿ. ಅಂದ್ರೆ ಪೈ ವ್ಯಾಲ್ಯೂ ತುಂಬುವಂಗಿಲ್ಲ, ಜಸ್ಟ್ ಪೈ ಅಂತ ಇಡಬೇಕು. ಸೆಕೆಂಡ್ ಕ್ವಶನ್ ಅದೇ ರೀತಿ ಇದೆ. ಓಕೆ, ಆ ಡಯಾಗ್ರಾಮ್ ಕೊಟ್ಟಿದ್ದಾರೆ ನೋಡ್ರಿ. ಎತ್ತರ 120 ಸೆಂಟಿಮೀಟರ್ ಐತಿ, ಇದು 60 ಸೆಂಟಿಮೀಟರ್ ಐತಿ. ಅದಕ್ಕೆ ಅನುಗುಣವಾಗಿ ನಾವು ಇಲ್ಲಿ ಕೆಳಗೆ ಬರೋಣ. ಇದರ ಆನ್ಸರ್ ಇಲ್ಲಿದೆ. ಸಿಲಿಂಡರ್ನ ಘನಫಲ ಪೈ ಆರ್ ಸ್ಕ್ವೇರ್ ಎಚ್. ಪೈನ ಹಂಗೆ ಇಟ್ಕೊಡ್ರಿ. ಆರ್ ಎಷ್ಟಿದೆ, ರೇಡಿಯಸ್ 60 ಸೆಂಟಿಮೀಟರ್ ಸ್ಕ್ವೇರ್ ಐತಿ, ಇಂಟು 180. ಇದನ್ನೆಲ್ಲ ಪ್ರೊಡಕ್ಟ್ ಮಾಡಿಬಿಟ್ರೆ ಏನಾಗುತ್ತೆ, 6,48,000 ಇಂಟು ಪೈ ಸೆಂಟಿಮೀಟರ್ ಕ್ಯೂಬ್ ಆಯಿತು. ಇದರದ ಘನಫಲ. ಹಾಗಾದರೆ ಇಲ್ಲಿ ಹಿಂದಿನ ಆಕೃತಿಯಲ್ಲಿ ನೋಡಿದ್ರೆ ಎಷ್ಟು ಘನಾಕೃತಿಯ ಘನಫಲ ಎಷ್ಟು ಹಿಡಿತಿದೆಯಾ ಅಂತಂದರೆ ಈ ಶಂಕುವಿನ ಘನಫಲ ಮತ್ತು ಅರ್ಧಗೋಳದ ಘನಫಲವನ್ನು ಕಂಡುಹಿಡಿಬೇಕು. ಆ ಪಿಕ್ಚರ್ ಒಳಗಡೆ ಆಲ್ರೆಡಿ ಇದೆ. ಶಂಕುವಿನ ಘನಫಲ ಮತ್ತು ಅರ್ಧಗೋಳದ ಘನಫಲ. ಅದರದ ಶಂಕುವಿನ ಘನಫಲ ಸೂತ್ರ ಏನು, 1/3 ಪೈ ಆರ್ ಸ್ಕ್ವೇರ್ ಎಚ್. ಅರ್ಧಗೋಳದ ಘನಫಲ 2/3 ಪೈ ಆರ್ ಕ್ಯೂಬ್ ಆಗ್ತದೆ. ಕಾಮನ್ 1/3 ಪೈ ಆರ್ ಸ್ಕ್ವೇರ್ ಅಂತ ತೆಗಿರಿ, ಎಚ್ ಪ್ಲಸ್ 2 ಆರ್ ಅದು 1/3 ಪೈ ಇಂಟು 60, ರೇಡಿಯಸ್ 60 ಸ್ಕ್ವೇರ್ ಆಗುತ್ತಾ.
120 ಪ್ಲಸ್ ಇನ್ನು ಸಿಂಪ್ಲಿಫೈ ಮಾಡಿರಿ 240 ಇಲ್ಲಿ 3 3 ಎಂಬತ್ತಲೆ 60 ಸ್ಕ್ವೇರ್ ಏನಾಗ್ತದ 6 36 3600 ಇಂಟು 80 ಮಾಡಿಬಿಟ್ರೆ 2,88,000 ಸೆಂಟಿಮೀಟರ್ ಕ್ಯೂಬ್. ಈಗ ಸಿಲಿಂಡರ್ನಲ್ಲಿ ಉಳಿಯುವ ನೀರಿನ ಪ್ರಮಾಣವನ್ನು ಅಂತಂದ್ರೆ ಸಬ್ಟ್ರಾಕ್ಟ್ ಮಾಡಬೇಕು. ಈ ಸಿಲಿಂಡರ್ನ ಘನಫಲ ಒಳಗೆ ಘನಾಕೃತಿಯ ಘನಫಲವನ್ನು ಸಬ್ಟ್ರಾಕ್ಟ್ ಮಾಡಬೇಕು. ಮಾಡಿದ್ಬಿಟ್ರೆ ನಿಮಗೆ ನೀರಿನ ಪ್ರಮಾಣ ಅದರೊಳಗೆ ಎಷ್ಟು ಉಳಿದಿದೆ ಅನ್ನೋದು ಸಿಗ್ತದೆ. ಓಕೆ, ಮುಂದಿನ ಪ್ರಶ್ನೆ ಅಲ್ಲೇ ಆಪ್ಷನ್ ಇತ್ತಲ್ಲ ಅದು. ಸಿಲಿಂಡರ್ನ ಮೇಲ್ಭಾಗದಲ್ಲಿ ಸಿಲಿಂಡರ್ನಷ್ಟೇ ತ್ರಿಜ್ಯವಿರುವ ಅರ್ಧ ಗೋಳಾಕೃತಿಯನ್ನು ಕೊರೆದು ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಘನಾಕೃತಿಯನ್ನು ತಯಾರಿಸಿದೆ. ಕೊರೆಯಲಾದ ಅರ್ಧ ಗೋಳಾಕೃತಿಯ ಘನಫಲವು 18,000 ಇಂಟು ಪೈ ಸೆಂಟಿಮೀಟರ್ ಕ್ಯೂಬ್ ಆಗಿದೆ. ಸಿಲಿಂಡರ್ನ ಎತ್ತರ 145 ಸೆಂಟಿಮೀಟರ್ ಆದರೆ ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅಂದ್ರೆ ಎಲ್ಲ ಕೂಡಿಸ್ಬೇಕಿಲ್ಲ. ಫಸ್ಟ್ ಈ ಅರ್ಧ ಗೋಳದ ಘನಾಕೃತಿಯ ಘನಫಲವನ್ನು ಕಂಡುಹಿಡಿಯಿರಿ. ಏನ್ ಬರ್ತದ 2/3 ಪೈ ಆರ್ ಕ್ಯೂಬ್. ಎಷ್ಟು ಸ್ಪೇಸ್ ಹಿಡಿತದ ಅದ ಅಂತ ಹೇಳಿ ಅವ್ರು ಕೊಟ್ಟಾರಲ್ಲಿ ಆಲ್ರೆಡಿ. ಅದನ್ನು ಯೂಸ್ ಮಾಡ್ಕೊಂಡು ರೇಡಿಯಸ್ ಕಂಡುಹಿಡಿಯಬೇಕು. ನಾವು ರೇಡಿಯಸ್ ಬೇಕಲ್ಲ, ಇದನ್ನೆಲ್ಲ ಕಂಡುಹಿಡಿಲಿಕ್ಕೆ ರೇಡಿಯಸ್ ಬೇಕಿಲ್ಲ. ಅರ್ಧ ಗೋಳದ ಘನಾಕೃತಿ ಇದ್ದ ಏನ್ ಕೊಟ್ಟರು, ಘನಫಲ ಕೊಟ್ಟ. ಈ ಘನಫಲವನ್ನು ತಗೊಂಡ ರೇಡಿಯಸ್ ಕಂಡುಹಿಡಿಬೇಕು. ಈಗ ತುಂಬ್ರಿ, ಘನಫಲ ಎಷ್ಟು ತುಂಬಿದೀನಿ, 18,000 ಪೈ ಇಂಟು 2/3 ಪೈ ಆಗ್ತದೆ. ಈ ಪೈ ಕ್ಯಾನ್ಸಲ್ ಆಗ್ತದೆ, 3 ಮೇಲ್ಗಡೆ ಹೋಗ್ತದೆ, 2 ಕೆಳಗೆ ಬರ್ತದೆ. 2 1 2 9 9,000 9,000 ಇಂಟು 3 27,000 ಆಗುತ್ತೆ. ಈ ಕ್ಯೂಬನ್ನು ಈ ಕಡೆ ಕಳಿಸಿದ್ರೆ ಕ್ಯೂಬ್ ರೂಟ್ ಆಗ್ತದೆ. ಸೊ ಯಾವ್ದ್ರ ಕ್ಯೂಬ್ ರೂಟ್ ಇದೆ, 30ರದ ಕ್ಯೂಬ್. 30ರದ ಕ್ಯೂಬ್ 27,000 ಆಗುತ್ತದ. ರೇಡಿಯಸ್ ನಮಗೆ 30 ಸೆಂಟಿಮೀಟರ್ ಬಂತು. ಇದನ್ನು ಯೂಸ್ ಮಾಡಿಕೊಂಡ ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ, ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ, ವೃತ್ತಪಾದದ ಮೇಲ್ಮೈ ವಿಸ್ತೀರ್ಣ ಮೂರು ಕೂಡಿಸಿ ಆಡ್ ಮಾಡಿಬಿಟ್ರೆ ಸಾಕು. ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ 2πr², ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ 2πrh, ವೃತ್ತಪಾದದ ಮೇಲ್ಮೈ ವಿಸ್ತೀರ್ಣ πr². ಈ ಎಲ್ಲ ಆರ್ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಷನ್ ಮಾಡೋಕ್ಕಿಂತ ಮೊದಲ ಸ್ವಲ್ಪ ಕಾಮನ್ ತೆಗೆದು ಏನಾದ್ರು ಈಸಿ ಆಗುವಾಗ ಮಾಡ್ಕೋಬಹುದು. πr ಕಾಮನ್ ತೆಗಿತೀನಿ. ಇಲ್ಲೇನು ಉಳಿತು, 2r ಪ್ಲಸ್ 2h ಪ್ಲಸ್ r ಉಳಿತು. ಪೈ ಅಂದರೆ 22/7 ಇಂಟು 30, 2 ಇಂಟು 30 ಪ್ಲಸ್ 2 ಇಂಟು 145 ಪ್ಲಸ್ 30 ಆಗ್ತದೆ. ಇಲ್ಲಿ ಒಂದು ಹಂಗೆ ಇಟ್ಕೊಡ್ರಿ, 32 60, 145 290 ಪ್ಲಸ್ 30 ಆಯ್ತು. ಇದನ್ನೆಲ್ಲ ಆ್ಯಡ್ ಮಾಡಿಬಿಟ್ರೆ 380 ಆಯ್ತು. ಕ್ಯಾನ್ಸಲೇಷನ್ ಏನಾದರೂ ಆಗ್ತಾವೆ ನೋಡ್ರಿ, ಯಾವುದೂ ಕ್ಯಾನ್ಸಲ್ ಆಗಲ್ಲ. 7ರಿಂದ ಯಾವುದೂ ಕ್ಯಾನ್ಸಲ್ ಆಗಲ್ಲ. ಸೊ ಇದರ ಪ್ರಾಡಕ್ಟ್ ಕಂಡುಹಿಡೀರಿ. ಪ್ರಾಡಕ್ಟ್ ಎಷ್ಟು ಬಂತು ಅಂದರೆ ಗುಣಲಬ್ಧ ಎಷ್ಟು ಬಂತು ನಮಗಿಲ್ಲಿ, 2,50,000 ಬಂತು. 50,800 ಡಿವೈಡ್ ಬೈ 7 ಭಾಗಾಕಾರ ಮಾಡಿರಿ. ಇದರ ಉತ್ತರ ಎಷ್ಟು ಬರ್ತದೆ ಅಂದರೆ 35,828.5 ಸೆಂಟಿಮೀಟರ್ ಸ್ಕ್ವೇರ್. ಇದು ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಆಗ್ತದೆ. ಸೊ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿ ನೋಡಬೇಕು. ಮುಂದಿನ ಪ್ರಶ್ನೆ ಹೋಗೋಣ. ಓಕೆ, 37ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯಲ್ಲಿ 16 ಪದಗಳಿವೆ. ಎಷ್ಟದಾವ ಪದಗಳು, 16 ಪದಗಳಿವೆ. ಅದರ ಎಲ್ಲಾ ಪದಗಳ ಮೊತ್ತವು 168. S16 768 ಸಾರಿ 168 ಅಲ್ಲ, 768 768. N16 S16 768. ಕೊನೆಯ ಪದ 93. ಕೊನೆಯ ಪದ ಎಲ್ ಅಥವಾ ಎನ್ ಅಂತ ತಗೋತೀವಿ. 93 ಆದರೆ ಆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಮತ್ತು ಸಮಾಂತರ ಶ್ರೇಣಿ ಎಲ್ಲಾ ಪದಗಳ ಮೊತ್ತವು ಮೊದಲು 16 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದ 3ರಷ್ಟಕ್ಕೆ ಸಮನಾಗಿರುತ್ತದೆ ಎಂದು ಸೂತ್ರ ಉಪಯೋಗಿಸಿ ತೋರಿಸಿ. ಅಲ್ಲೇ ಆನ್ಸರ್ ಈಕ್ವಲ್ ಬರ್ತೈತಿ ಅಂತ ತೋರಿಸ್ಬೇಕಷ್ಟ. ನಾವು ಅಷ್ಟು ತೋರಿಸ್ಬಿಟ್ರೆ ಮುಗಿದು. ಫಸ್ಟಿಗೆ ಏನು ಮಾಡೋಣ ಅಂತಂದ್ರೆ ಈ ಸೂತ್ರ ತಗೊಳ್ರಿ. ಮೊದಲನೇ ಪದ ಯಾವುದು ಅನ್ನೋದನ್ನ ಕಂಡುಹಿಡಿಯಿರಿ. ಕೊನೆಯ ಪದ ಮತ್ತು ಸಮ್ ಕೊಟ್ಟ ಯೂಸ್ ಮಾಡುವಂಥ ಸೂತ್ರ SN = n/2 ಬ್ರಾಕೆಟ್ A ಪ್ಲಸ್ ಎಲ್ ಅಥವಾ AN. 768 ಆಯ್ತಾ, ಇದು 16/2 A ಪ್ಲಸ್ 93. 2 1 2 8 768 = n2 ಬ್ರಾಕೆಟ್ A ಪ್ಲಸ್ 93 ಆಯ್ತು. ಈಗ 8 ಐತಿ, ಈ 8ನ ಈ ಕಡೆ ಕಳಿಸ್ರಿ, ಡಿವೈಡೆಡ್ ಬೈ 8 ಆಯ್ತು. A ಪ್ಲಸ್ 93 768/8 ಆಯ್ತು. ಇದು ಕ್ಯಾನ್ಸಲೇಷನ್ ಆಗ್ತದೆ, 96. 93 ಈ ಕಡೆ ಕಳಿಸಿದ್ರೆ -93 ಆಯ್ತು. A = ಎಷ್ಟು ಬಂತು, 3 ಬಂತು. ಓಕೆ, AN ಕೊನೆ ಪದ ಕೊಟ್ಟಾರ, ನಾವು ಡಿಫರೆನ್ಸ್ ಕಂಡುಹಿಡಿರಲ್ಲ. ಇಲ್ಲಿ ಡಿಫರೆನ್ಸ್ ಕಂಡುಹಿಡಿಬೇಕಾದ್ರೆ AN 93 ಆಯ್ತಾ ಕೊನೆ ಪದ,
ಮತ್ತು A3 ಐತೆ, n ಪದಗಳ ಸಂಖ್ಯೆ 16 ಅನ್ನೋದು ಗೊತ್ತೈತಿ, D ಕಂಡುಹಿಡಿಬೇಕು. ಸೊ 16 - 1 15D, ಈ 3ನ ಆ ಕಡೆ ಕಳಿಸ್ರೆ -3 ಆಯ್ತು, 93 - 3 90 ಆಯ್ತು, 15D = 90 ಆಯ್ತು, D = 95, 15 15 1 15 6 D = ಎಷ್ಟು ಬಂತು? 6 ಬಂತು. ಆಮೇಲೆ A = ಎಷ್ಟು ಬಂದದ? 3 ಬಂದದ. ಇವನು ಉಪಯೋಗಿಸಿಕೊಂಡ ಸಮಾಂತರ ಶ್ರೇಣಿ ಯಾವ್ದು ಹಾಗಾದ್ರೆ? 3 3 + 6 9 9 + 6 15 15 + 6 21. ಇದು ಸಮಾಂತರ ಶ್ರೇಣಿ. ಅವ್ರೇನು ಹೇಳಿದಾರೆ ಅಂತಂದ್ರೆ, ಈ ನೋಡ್ರಿ ಮೊದಲು ಎಲ್ಲಾ ಪದಗಳ ಮೊತ್ತವು, ಎಲ್ಲಾ ಪದಗಳ ಮೊತ್ತ ನಮಗೆ ಆಲ್ರೆಡಿ ಗೊತ್ತೈತಿ 768 ಮತ್ತು ಮೊದಲ 16 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದ 3ರಷ್ಟಕ್ಕೆ ಸಮನಾಗಿರುತ್ತದೆ ಅಂತ ಸಾಧಿಸಬೇಕು ಅಂತ ಹೇಳಿದ್ದಾರೆ. 3ರಷ್ಟಕ್ಕೆ. ಈಗ ಮೊದಲ ನೋಡ್ರಿ ಎಷ್ಟು 16 ಪದಗಳವರೆಗೆ S16 ಅಂತ ಇನ್ನು ಎಲ್ಲಾ ಪದಗಳನ್ನು ಬರ್ಕೋರಿ. ಇಲ್ಲಿ 3ನ ಕಾಮನ್ ತಕೋರಿ. 3ನ ಕಾಮನ್ ತೆಗೆದ್ರೆ 3 ಇಂಟು ಇದೇನಾಯ್ತು 1 + 3 + 5 + 7 + 16 ಪದಗಳವರೆಗೆ ಆಯ್ತು. ಹೌದು. ಈ 16 ಪದಗಳ ಇದ್ರದ್ದು ಮೊತ್ತ ನೋಡ್ರಿ ಏನೈತಿದ? ಬೆಸ ಸಂಖ್ಯೆಗಳು 1 + 3 + 5 + 7 ಬೆಸ ಸಂಖ್ಯೆಗಳಾತ. ಈ ಬೆಸ ಸಂಖ್ಯೆಗಳ ಕಂಟಿನ್ಯೂಯಸ್ ಬೆಸ ಸಂಖ್ಯೆಗಳ ಮೊತ್ತ ಏನಾಗ್ತದ? n². ಓಕೆ, n². 16 ಪದ ಅಂದ್ರೆ 16 ಸ್ಕ್ವೇರ್. ಓಕೆ, ಈ 16 ಸ್ಕ್ವೇರ್ ಏನಾಯ್ತು? 216 ಇಂಟು 3 ಆಯ್ತು. ಇದು 3 ಇಂಟು 216 ಮಾಡ್ರೆ 768 ಬರ್ತೈತಿ. ಮತ್ತು ಇದು ಮೊತ್ತ 768 ಐತಿ. ಅಂದ್ರೆ 3ರಷ್ಟಕ್ಕೆ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದ 3ರಷ್ಟಕ್ಕೆ. ಇದು ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಇದರ 3ರಷ್ಟಕ್ಕೆ ಇದು ಸಮನಾಗೈತಿ. ಹೌದು. ಇದನ್ನು ಸಾಧಿಸಿದ್ವಿ. ಇನ್ನೂ ಸ್ವಲ್ಪ ಸರಿಯಾಗಿ ನೋಡ್ಕೊಡ್ರಿ ಯಾವ ರೀತಿ ಬಿಡಿಸಿದ್ನಿ ನಾನು ಅಂತೇಳಿ, ಅಥವಾ ಆ ಬೋರ್ಡ್ನವ್ರು ಯಾವ ರೀತಿ ಕೊಟ್ಟಿದ್ದಾರೆ ಮತ್ತು ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಇದೆ ಅನ್ನೋದನ್ನ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ತಾ. ನೆಕ್ಸ್ಟ್ ಪ್ರಶ್ನೆ, ಇದು ಮೇ ಬಿ ಕೊನೆ ಪ್ರಶ್ನೆ ಅಂತ ಹೇಳ್ಬೋದು. 38ನೇ ಪ್ರಶ್ನೆ. 5 ಮಾರ್ಕ್ಸದ್ದು ಒಂದೇ ಒಂದು ಪ್ರಶ್ನೆ ಐತಿ. ಅದು ಟ್ರಿಗ್ನೋಮೆಟ್ರಿ ಮೇಲೆ. ಒಂದು ಕಂಬ ಮತ್ತು ಒಂದು ಗೋಪುರವು ಸಮತಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿದೆ. ನೋಡ್ರಿ, ಒಂದು ಕಂಬ ಮತ್ತು ಒಂದು ಗೋಪುರವು ಸಮತಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿದೆ. ಕಂಬದ ಎತ್ತರ 6 ಮೀಟರ್. ಇದು ಕಂಬ 6 ಮೀಟರ್. ಮತ್ತು ಗೋಪುರದ ಪಾದದಿಂದ ಕಂಬದ ಮೇಲ್ತುದಿಗೆ ಇರುವ ಉನ್ನತ ಕೋನ ಈ ಕಂಬ ಇದು ಕಂಬ ಇದು. ಈ ಪಾದದ ತುದಿಯಿಂದ ಇದಕ್ಕೆ ಬರುವಂತ ಉನ್ನತ ಕೋನ ಎಷ್ಟೈತೆ ಅಂದ್ರೆ 30 ಡಿಗ್ರಿ ಐತಿ. ಕಂಬದ ಮೇಲ್ತುದಿಯಿಂದ, ಮೇಲ್ತುದಿ ಅಂದ್ರೆ ಇಲ್ಲಿಂದ, ಮೇಲ್ತುದಿಯಿಂದ ಗೋಪುರದ ಮೇಲ್ತುದಿಗೆ, ಈ ಗೋಪುರದ ಮೇಲ್ತುದಿಗೆ ಇರುವಂತಹ ಉನ್ನತ ಕೋನವು 60 ಆಗ್ತದೆ. ಕೊಟ್ಟಾರವರು, ನಾನು ತಗೊಂಡಿದ್ದಲ್ಲ, ಅವ್ರ ಕೊಟ್ಟಾರು. ಗೋಪುರದ ಎತ್ತರವನ್ನ CD ಕಂಡುಹಿಡಿಯಿರಿ ಮತ್ತು ಕಂಬದ ಮೇಲ್ತುದಿ ಮತ್ತು ಗೋಪುರದ ಮೇಲ್ತುದಿಗಿರುವ ದೂರವನ್ನ, ಅಂದ್ರೆ ಈ AC ಅನ್ನ ಕಂಡುಹಿಡಿಬೇಕು. ಒಂದು ಇದರ ಎತ್ತರನೂ ಕಂಡುಹಿಡಿಬೇಕು, ಇದನ್ನು ಕಂಡುಹಿಡಿಬೇಕು. ಬಹಳ ಈಸಿ ಇದೆ ನೋಡ್ರಿ. ಈ ಫಸ್ಟ್ ಇದನ್ನೇನ್ ಮಾಡ್ರಿ, ಈಗ ನಾನು ಇನ್ನೊಂದು ಡಯಾಗ್ರಾಮ್ ತೆಗಿತೆ ನೋಡ್ರಿ. ಹೌದು, ಇದು 6 ಐತಿ, ಇದು 30 ಐತಿ. ಇದು ಬೇಕು ನಮಗೆ. ಇದು ಬೇಕಾದ್ರೆ ಇದ ಎರಡು ಸಮನಾಗೈತಿ. ಇದನ್ನ ಕಂಡುಹಿಡೀರಿ, ಇದನ್ನ ಕಂಡುಹಿಡ್ರಿ, ನಿಮ್ಗೆ ಸಿಗ್ತದ. ಇದನ್ನ ಬೇಕಾದ್ರೆ ನಮ್ಗೆ ಏನ್ ಬೇಕು? ಇದು ಅಪೋಸಿಟ್, ಅಭಿಮುಖ ಮತ್ತು ಪಾದ. ಅದಕ್ಕೆ ಬರುವಂಥದ್ದು tan 30. tan 30 = AB by, ಇಲ್ಲ ಹೆಸರು ಕೊಡ್ತೀನಿ, AB by BD. AB by BD ಆಯಿತು. 1/3 6 / BD ಆಯಿತು. BD ಎಷ್ಟು ಬಂತು? 6√3 ಮೀಟರ್. ಈಗ ಎಷ್ಟು ಇದ್ದೆಷ್ಟು ಬಂತು? 6√3 ಮೀಟರ್ ಬಂತು. ಇದು 60 ಐತಿ. ಹೌದು. ಇದು 6 ಮೀಟರ್ ಆದ್ರೆ ಇದು 6 ಮೀಟರ್ ನೋಡ್ರಿ. ಇದು 6 ಮೀಟರ್ ಆಯ್ತು, ಇದು 6 ಮೀಟರ್ ಆಯ್ತು. ಇದು 60 ಡಿಗ್ರಿ ಐತಿ, ಇದು 6√3 ಬಂತು. ಇದು ಅಳತೆ ಬೇಕು ನಮಗೆ. ಇದು ಅಳತೆ ಬೇಕಾದ್ರೆ ಏನು ಮಾಡ್ತೀರಿ? ಮತ್ತು ಪಾದ ಮತ್ತು ಅಭಿಮುಖ ಬಾಹು tan 60 ಹಚ್ಚ್ರಿ. tan 60 ನಾವು ಇಲ್ಲಿ ಏನು ತಗೋತೀವಿ? C ಮತ್ತು E. CE / AE. tan 60√3 ವ್ಯಾಲ್ಯೂ. CE ಎಷ್ಟದ? CE
ಈ 6√3 ಅದ. ಈ 6√3 ಈ ಕಡೆ ಕಳಿಸ್ರ 6 × √3 × √3 √3 × √3 √3 ಸ್ಕ್ವೇರ 3 ಎಷ್ಟು ಉಳಿತು 6 3 18 6 3 18 ಸಿ ಎಷ್ಟು ಬಂತು 18 ಬಂತು. ನೆನಪಿರಲಿ ಇದು 18 ಸಿಕ್ತು, ಇದು 6 ಸಿಕ್ತು. 18 6 ಕೂಡಿಸಿದ್ರೆ ಎಷ್ಟು ಬಂತು 24. ಇಲ್ಲಿ ಕೊಟ್ಟ ನೋಡ್ರಿ, ಆ ಕಂಬದ ಉದ್ದ ಎಷ್ಟ 24 ಮೀಟರ್. ಆಮೇಲೆ ಅವ್ರೇನ್ ಹೇಳಿದಾರೆ ಅಂದ್ರೆ ಇದನ್ನೂ ಕಂಡುಹಿಡಿರಿ ಅಂತ ಹೇಳಿದ್ದಾರೆ. ಓಕೆ, ಇದನ್ನೂ ಕಂಡುಹಿಡಿಬೇಕು ನೀವು. ಇದನ್ನೂ ಕಂಡುಹಿಡಿಬೇಕಾದ್ರೆ ನೋಡ್ರಿದ ಇಲ್ಲಿ ಲಂಬವಾಗೈತಿ, ಅಥವಾ ಇದು ಬೇಡ ನಿಮಗೆ ಹೈಪೋಟೆನ್ಯೂಸ್ ಬೇಕು. ಹೈಪೋಟೆನ್ಯೂಸ್ ಬೇಕಾದ್ರೆ ಏನ್ ಮಾಡ್ತೀರಿ, ಸೈನ್ ಹಚ್ಬೇಕು. ಸೈನ್ 60 ಹಚ್ಚಿದ್ರೆ ಸಿ ಡಿವೈಡೆಡ್ ಬೈ ಎ ಸಿ. ಸೈನ್ 60 √3/2 18 / AC ಆಯ್ತು. ನಮಗೆ AC ಬೇಕು. ಈ √3 ಈ ಕಡೆ ಡಿವೈಡೆಡ್ ಬೈ ಆಗ್ತೈತಿ, 2 ಮೇಲೆ ಹೋಗ್ತೈತಿ, √3 ಕೆಳಗೆ ಬರ್ತದ. 18 × 2 / √3 ಆಯ್ತು. ಈ ರೀತಿ ಬಂದಾಗ ಈ ಡಿನಾಮಿನೇಟರ್ ಅನ್ನ ರ್ಯಾಷನಲೈಸ್ ಮಾಡಬೇಕು. ಅಭಾಗಲಬ್ಧ ಸಂಖ್ಯೆ ಇತ್ತಂದ್ರ ಭಾಗಲಬ್ಧಗೊಳಿಸ್ಬೇಕಂತಂದ್ರೆ ಅದನ್ನ ಅಕರ್ಣಿಕಾರಕ ಅಂತ, ನೀವು ಕರ್ಣಿಗಳು ಅಂತ ಬರ್ತಿತ್ತು. ರ್ಯಾಷನಲೈಸ್ ಅಂದ್ರೆ ಗೊತ್ತಾಗತ್ತ ನಿಮಗೆ. ಈ √3 ಮಲ್ಟಿಪ್ಲೈ ಮತ್ತು ಡಿವೈಡ್ ಮಾಡಬೇಕು. ಹಾಗೆ ಇಟ್ಟರೆ ಆನ್ಸರ್ ತಪ್ಪಾಗುತ್ತೆ. √3 × 36 ಮತ್ತು √3 × √3 ಸ್ಕ್ವೇರ್ ಆಗ್ತದೆ. 36 √3 / 3 ಆಯಿತು. ಇದನ್ನ 3 1s 3 1 2 12 √3. ಈ AC ಉದ್ದ ಎಷ್ಟು ಬಂತು 12 √3 ಮತ್ತು ಇದೆಷ್ಟು ಬಂತು 24 ಮೀಟರ್. ಇದು ಮೀಟರ್ ಆಗ್ತದೆ. ಓಕೆ, ಈ ತುದಿಗಳ ನಡುವೆ ಇರುವಂತಹ ಅಂತರ ಮತ್ತು ಒಟ್ಟು ಕಂಬದ ಎತ್ತರ. ಅಪ್ಲಿಕೇಶನ್ ಬೇಸ್ಡ್ ಟ್ರಿಗ್ನೋಮೆಟ್ರಿ ಕ್ವಶನ್ ಇದು. ಐ ಹೋಪ್ ನಿಮ್ಗೆಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ನಾನು ಅನ್ತೀನಿ. ಸೊ ಈಗಾಗಲೇ ನಾನು ಇದನ್ನ ಎಲ್ಲ ಎಕ್ಸ್ಪ್ಲನೇಷನ್ ಅನ್ನ ಪ್ರೀವಿಯಸ್ ಪೇಜಲ್ಲಿ ಎಲ್ಲ ಮಾಡಿದ್ದೀನಿ. ನಾನು ಹೇಳಿರುವಂತ ಇದು 2025ರಲ್ಲಿ ಎಕ್ಸಾಮಿನೇಷನ್ 1 ಪರೀಕ್ಷೆ 1ರ ಎಲ್ಲಾ ಉತ್ತರಗಳನ್ನ ಎಕ್ಸ್ಪ್ಲೇನ್, ಬೋರ್ಡ್ ಆನ್ಸರ್, ಇದು ಬೋರ್ಡ್ ಆನ್ಸರ್ನ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಮತ್ತೆ ಈ ಗರಗು ಗರಗ್ ಯೂಟ್ಯೂಬ್ ಚಾನಲ್, ಗರಗು ಗರಗ್ ಯೂಟ್ಯೂಬ್ ಚಾನಲ್ ಇರೋದೇ ಏನಂತಂದ್ರೆ ಈ ಸ್ಟಡಿಗೆ ನಿಮ್ಗೆಲ್ಲರಿಗೂ ಹೆಲ್ಪ್ ಆಗಲಿ ಅಂತ ವಿಡಿಯೋಗಳನ್ನ ಮಾಡಿ ಹಾಕ್ತಾ ಇದ್ದೆ. ಗರಗು ಗರಗ್ ಅಂತ ಇದೆ ಚಾನಲಲ್ಲಿ. ಸೊ ಈ ವಿಡಿಯೋನ ಮತ್ತೆ ನಿಮ್ಮ 10ನೇ ವರ್ಗದ ವಿದ್ಯಾರ್ಥಿಗಳಿಗೆ ಶೇರ್ ಮಾಡ್ರಿ. ಗ್ರಾಮೀಣ ಭಾಗದ ಈ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ. ಮತ್ತು ಎಕ್ಸಾಮಿನೇಷನ್ 2 ಬರೆಯೋರಿಗೂ ಕೂಡ ಇದು ಪ್ರಾಕ್ಟೀಸ್ ಕ್ವಶನ್ ಆಗಿ ಹೆಲ್ಪ್ ಆಗಲಿ ಅಂತ ಹೇಳ್ತಾ, ಮುಂದೆ ನಿಮಗೆ ಅನೇಕ ವಿಡಿಯೋಗಳು ಮತ್ತು ಮ್ಯಾಜಿಕ್ ಗಣಿತ ಇದೆ, ದಿನಕ್ಕೊಂದು ಕತೆ, ಹಲವಾರು ವಿಡಿಯೋಗಳನ್ನು ಈ ಚಾನಲ್ನಲ್ಲಿ ನಿಮಗೆ ಸಿಗ್ತವೆ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಕಮೆಂಟ್ಸ್ನ ತಿಳಿಸೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಮತ್ತು ಇದು ಕನ್ನಡ ವರ್ಷನ್, ಇಂಗ್ಲಿಷ್ ವರ್ಷನ್ನೂ ಕೂಡ ಈ ಚಾನಲ್ನಲ್ಲೇ ಅವೈಲೇಬಲ್ ಇದೆ. ಇದು 2025 ಪರೀಕ್ಷೆ 1ರ ಗಣಿತ ಪ್ರಶ್ನೆ ಪತ್ರಿಕೆಯ ಈ ಬೋರ್ಡ್ ಅವರು ರಿಲೀಸ್ ಮಾಡಿರುವಂಥ ಉತ್ತರಗಳ ವಿವರಣೆ ಆಗಿದೆ. ಓಕೆ, ಧನ್ಯವಾದಗಳೊಂದಿಗೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.